ಹೆಂಗಿದೆ ನೋಡಿ ಸರ್. ಎಷ್ಟು ಅದ್ಭುತ ಸರ್ ನಾನು ಇದುವರೆಗೂ ನೋಡಿಲ್ಲ ಇಷ್ಟು ವೀಲ್ಡು. ಈ ವರ್ಷ ಮಾತ್ರ ನಿಮ್ಗೆ ಇಷ್ಟ ಸರ್ ಈ ವರ್ಷಕ್ಕೆ ಹೋದ ವರ್ಷಕ್ಕೆ ಹೋಲಿಕೆ ಮಾಡೋಕ್ಕೆ ಹೋದರೆ ಈ ವರ್ಷದಲ್ಲಿ ವೀಲ್ಡ್ ಚೆನ್ನಾಗಿದೆ. ಹೋದ ವರ್ಷದಲ್ಲಿ 1 ಎಕರೆಗೆ 60 ಟನ್ ಬೆಳೆದಿದೆ. ಈ ವರ್ಷ ನನಗೆ ನನ್ನ ಪ್ರಕಾರ 60ಕ್ಕೆ ಮೇಲ್ಪಟ್ಟು ಇಳುವರಿ ಬರ್ಬೋದು ಸರ್. ಇಲ್ಲ ಹಾಕಿದ್ರೇನು ಹಾಕ್ಬೋದಾಗಿತ್ತು. ಅಷ್ಟು ಓವರ್ ಬರ್ತಿ ಹಾಕ್ಬೇಡಮ್ಮ, ಕಮ್ಮಿ ಮಾಡ್ಕೊ, ಸ್ವಲ್ಪ ಕಮ್ಮಿ ಮಾಡ್ಕೊ ಬರ್ತಿ. ನೀವೇ ಇಟ್ಕೊಳ್ಳಿ ಸರ್. ಸರ್ 8 ಅಡಿ ಇದೆ. 8ರಿಂದ ಮೇಲೆ ಇನ್ನೂ ಮೇಲೆ ಇದೆ ಸರ್. ಈ ಕಡೆ 8.5 ಅಡಿ ಬರುತ್ತೆ ಸರ್. ಇದು 300 ನೋಡಿ, ಇದು 300 400 ಬರುತ್ತೆ ಸರ್. ಇದು ಮಾತ್ರ ಓಪನ್ ಮಾಡಿದಾಗಲೇ ಕಾಯ್ತು ನೋಡಿ, ಪ್ರತಿಯೊಂದರಲ್ಲೂ ಹಾಗೆ ಇದೆ. ನಮಸ್ತೆ ಮಿತ್ರರೇ, ಪ್ರಪಂಚದಾದ್ಯಂತ ನಮ್ಮ ದೇಶದಲ್ಲೂ ಕರ್ನಾಟಕದಲ್ಲೂ ಟೊಮೊಟೊ ಬೆಳೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಕೋಲಾರ ಭಾಗದಲ್ಲಿ ಇವತ್ತು ನಾನು ಇಲ್ಲಿದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಕೆಲವು ಸೀಸನ್ಗಳಲ್ಲಿ ಇಲ್ಲಿ ಟೊಮೊಟೊ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೋಲಾರಕ್ಕೆ ಸಮೀಪದಲ್ಲಿರ್ತಕ್ಕಂಥ ಒಕ್ಕಲೇರಿ ಗ್ರಾಮದ ಒಬ್ಬ ವಿಶೇಷವಾದ ಪ್ರಗತಿಪರ ರೈತರು ಬರೀ ಟೊಮೊಟೊ ಒಂದೇ ಅಲ್ಲ, ಕ್ಯಾಪ್ಸಿಕಮ್ಮು, ಬಜ್ಜಿ, ಕೋಸು ಎಲ್ಲ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆದಿದ್ದಾರೆ. ಇದನ್ನು ನೋಡಿ ನಾನು ಇದನ್ನು ನಿಮಗೆಲ್ಲ ಪರಿಚಯ ಮಾಡಿಕೊಡ್ಲೇಬೇಕು ಅಂತ ಇವತ್ತಿಲ್ಲಿ ಬಂದಿದ್ದೀನಿ. ಸೊ ಅವರ ಮಾತುಗಳಲ್ಲಿ ಇವ್ರದ್ದು ಆ್ಯಕ್ಚುಲಿ VMR ಅಂತ ಕೋಲಾರದಲ್ಲಿ ಒಂದು ತರಕಾರಿ ಮಂಡಿನೂ ಇದೆ. ರಾಜು ಅಂತ ಈ ಭಾಗದಲ್ಲಿ ಫೇಮಸ್ ಆಗಿದ್ದಾರೆ. ನಾನು ರಾಜಣ್ಣ ಅಂತ ಕರಿತೀನಿ, ಮುನ್ರಾಜು ಅವ್ರ ಹೆಸರು. ಇದರ ವಿಶೇಷತೆಗಳನ್ನು ನಾನು ರಿವೀಲ್ ಮಾಡ್ತಾ ಹೋಗ್ತೀನಿ. ಈಗ ಅವರನ್ನು ಮಾತಾಡ್ಸೋಣ ಬನ್ನಿ. ನೋಡಿ ಅವ್ರದ್ದೇ ಇದು ಚಾಮ್ 33 ಅಂತ ವೆರೈಟಿ. ನೋಡಿ ನಾನು ನಿಂತಿರೋದು ಗೊತ್ತಾಗುತ್ತೆ ಟೊಮೊಟೊ ಎಷ್ಟು ಹೈಟಿಗೆ ಬೆಳೆದಿದೆ. ಈಗ ಸ್ವಲ್ಪ 2 ವಾರದಿಂದ ಮಳೆ ಇಟ್ಕೊಂಡು ಮೋಡ ಆಡಿದ ಮೇಲೆ ಸ್ವಲ್ಪ ಗ್ರೀನರಿ ಕಡಿಮೆ ಆಗಿದೆ. ಬಟ್ ಕಾಯಿ ಕ್ವಾಲಿಟಿ ಯಾವುದೇ ಇದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ. ಈಗ ಅವ್ರನ್ನ ಮಾತಾಡಿ ತಿಳಿಸ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ರಾಜಣ್ಣರೇ, ನಾನು ರಾಜಣ್ಣರ ಅಂತೆಲ್ಲ ಕರಿತೀನಿ. ರಾಜು ಅಂತ ನೀವು ಇಲ್ಲಿ ಫೇಮಸ್ಸು. ಸೊ ಇಷ್ಟರ ಮಟ್ಟಿಗೆ ನೀವು, ಯಾಕಂದರೆ ನಿಮಗೆ ಮಂಡಿ ಇರೋದ್ರಿಂದಲೂ ನಿಮಗೆ ಗೊತ್ತು ಟೊಮೊಟೊ ರೈತರಿಗೆ ಕಷ್ಟ ಆಗ್ತಾ ಇದೆ. ಕಷ್ಟ ಸರ್. ಕಳೆದ 2 ಹಂಗಾಮ್ನಿಂದಲೂ ಅಂತ ಒಳ್ಳೆ ಮಾಲ್ ಬರ್ತಾ ಇಲ್ಲ, ಜಾಸ್ತಿ ಕಟಿಂಗ್ ಬರ್ತಾ ಇಲ್ಲ, ಸೈಜು ಕ್ವಾಲಿಟಿ ಬರ್ತಿಲ್ಲ, ಈ ಥರದ್ದೆಲ್ಲ ಹೇಳ್ತಾ ಇದ್ದೀರಾ. ಇಷ್ಟು ಬರೋದಕ್ಕೆ ಸಾಧ್ಯ ಆಗಿದೆ ನಿಮಗೆ. ನೀವು ಯಾವತ್ತೂ ಫೇಲ್ ಆಗಿಲ್ಲ, ನೀವು ಹೇಳಿದ್ರಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಆಗಿ ಬಂದಿದ್ದೀರಾ. ಈಗ ನನಗೆ ಕಳೆದ ವರ್ಷ ನನ್ನ ಸಂಪರ್ಕಕ್ಕೆ ಬಂದಿದ್ದು, ನೀವು ತುಂಬಾ ಪ್ರಶ್ನೆಗಳು ಕೇಳ್ತೀರಿ ನಮ್ಮನ್ನು. ನನಗೆ ಅದು ಇಷ್ಟ ಆಗೋದು, ಯಾಕಂದರೆ ನಾನು ಕಲಿತೀನಿ ನಿಮ್ಮಿಂದ. ಇಷ್ಟು ವರ್ಷಗಳ ಅನುಭವಗಳು ನಮ್ಮ ರೈತರುಗಳಿಗೂ ಒಂದಷ್ಟು ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಾ ಇದ್ದೀವಿ. ಸೊ ಈ ಬೆಳೆ ಬೆಳೆದಾಗ ನಿಮ್ಮ ಅನುಭವಗಳನ್ನು ಹಂಚ್ಕೊತ ಹೋಗಿ, ಇಷ್ಟು ವರ್ಷ ನೀವು ಮಾಡಿದ್ದಕ್ಕೂ. ಯಾಕಂದರೆ ಈ ಸರಿ ನೀವು ಒಂದು ಮಾತು ಹಂಚ್ಕೊಂಡ್ರಿ, ನಾನು ಬಹಳ ಕಡಿಮೆ ಗೊಬ್ಬರ ಬಳಸಿದ್ದೀನಿ ಅಂತ. ಈ ಸರಿ ಡ್ರಿಪ್ಪಲ್ಲಿ ಬಿಡೋ ಗೊಬ್ಬರಗಳನ್ನು ಜಾಸ್ತಿ ಬಳಸೇ ಇಲ್ಲ ಅಂದರೆ. ಸೊ ಇದು ಆದ್ರೂ ಇಷ್ಟು ಯಶಸ್ವಿ ಆಗೋದಕ್ಕೆ ಕಾರಣ ಆದ ಅಂಶಗಳ ಬಗ್ಗೆ ಒಂದಷ್ಟು ಮಾತಾಡ್ಬೋದು ಸರ್. ಎಲ್ಲ ನಿಮ್ಮ ಹತ್ರನೇ ತಂದಿರ್ತಕ್ಕಂಥದ್ದು. ಗೋಲ್ಡ್ ಇರ್ಬೋದು, ಮಿಂಗಲ್ ಇರ್ಬೋದು, ಆ ಥರನೇ ಇದುವರೆಗೂ 19 ಆಗಲಿ 1261 ಆಗಲಿ 13045 ಯಾವುದೇ ಗೊಬ್ಬರಗಳು ಕೊಟ್ಟಿಲ್ಲ. ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ. ಎಲ್ಲ ಕಡೆ ನಮ್ಮ ಪಕ್ಕದ ತೋಟಗಳಲ್ಲಿ ಎಲ್ಲ ಕಡೆ ವೈರಸ್ ಬಂದಿದೆ. ನನ್ನ ತೋಟದಲ್ಲಿ 90% ವೈರಸ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ. ಇದು ವೆರೈಟಿ ಬಂದು ಚಾಮ್ 33 ಅಂತ. ಚಾಮ್ 33 ಅಂತ ಚೆನ್ನಾಗಿ ಮಾರ್ಕೆಟಲ್ಲಿ ಒಳ್ಳೆ ಕ್ಲಾಸ್ ನಂಬರ್ 1 ರೇಟ್ ಹೋಗುತ್ತೆ. ಟಾಪ್ ರೇಟ್ ನಮ್ಮದೇ ಹೋಗಿದೆ. ಹಾಗಾಗಿ ಚೆನ್ನಾಗಿ ಬಂದಿದೆ, ವೀಲ್ಡು ಚೆನ್ನಾಗಿ ಬಂದಿದೆ. ಅಲ್ಲಿಗೂ ಮಳೆ, ಈ ರೀಸೆಂಟಾಗಿ ಮಳೆ ಸ್ವಲ್ಪ ಇದ್ದಾಗಿಂದ ಸ್ವಲ್ಪ ಹಣ್ಣೆಲೆ ಬಂದಿದೆ. ತುಂಬ ಗ್ರೀನಿಶ್ ಆಗಿತ್ತು ಗಿಡ, ಚೆನ್ನಾಗಿದೆ. ಸ್ನೇಹಿತರಿಗೆ ರಾಜಣ್ಣರ ಕೇಳಿಸ್ಕೊಂಡು, ನೀವು ಕೊಟ್ಟಿರ್ತಕ್ಕಂಥ ಔಷಧಿಗಳೇ ನಾವು ಬಳಸಿರೋದು. ಶೆಡ್ಯೂಲಲ್ಲಿ ಹೇಳಿದ್ದೀನಿ ನೋಡಿ. ನೀವು ಟೊಮೊಟೊ ಬೇಸಾಯ ಕ್ರಮಗಳು ಪ್ರಾರಂಭದಲ್ಲಿ ಡ್ರೆಂಚಿಂಗ್ ಏನಿದೆ, ಒಂದು ಮೊದಲನೇ ಹಂತದಲ್ಲಿ ಒಂದು ಇನ್ಸೆಕ್ಟಿಸೈಡು ಫಂಗಿಸೈಡ್ ಕಾಂಬಿನೇಷನ್ನು, 2ನೇ ಹಂತದಲ್ಲಿ ಪೊಟ್ಯಾಷಿಯಂ ಹ್ಯೂಮೇಟು ಪ್ಲಸ್ ವ್ಯಾಮ್ ಹೇಳಿದ್ರಲ್ಲ ಅವರು, ಆ ಥರ ಡ್ರೆಂಚಿಂಗ್ ಲಿಕ್ವಿಡ್ ಏನು ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೀವಿ ಅದೇ ನನ್ನ ಬೆಳೆ ಕಾಪಾಡಿರೋದು ಅಂತ ಅವರು ರಾಜಣ್ಣರು ನನ್ನ ಹತ್ರನೂ ಹಂಚ್ಕೊಳ್ತಾ ಇದ್ರು. ನಾನು ಗೊಬ್ಬರಗಳು ಬಿಡೋದು ತುಂಬ ಕಡಿಮೆ ಮಾಡಿದ್ದೀನಿ, ಹಾಗಾಗಿ ವೈರಸ್ ಎಲ್ಲ ಭಾಗದಲ್ಲಿದ್ರೂ ನನ್ನ ಗಿಡಗಳು ನಿಂತ್ಕೊಂಡಿದೆ ಅನ್ನೋದು ಅವರ ಅಭಿಪ್ರಾಯ. ಇದೊಂದೇ ಬೆಳೆ ಅಲ್ಲ, ಬೇರೆ ಬೆಳೆಗಳು ಇದೆ. ಮಾತಾಡ್ತಾ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸರ್. ಸೊ ಈಗ ಸುತ್ತಮುತ್ತ ಈಗ ನಿಮ್ಮ ಏರಿಯಾದಲ್ಲಿ ಜಾಸ್ತಿ ಟೊಮೊಟೊನೇನ ಬೆಳೆಯೋದು? ಸರ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಟೊಮೊಟೊ ಬೆಳೀತಾರೆ. ಓಕೆ. ಇಲ್ಲಿ ನಿಮ್ಮೂರಿನಲ್ಲೂ ಇದೆಯಾ ಸರ್? ನಮ್ಮೂರಲ್ಲಿದೆ, ಒಂದು 20 ಎಕರೆ ಇದೆ ಸರ್. ಒಂದು 20 ಹೆಕ್ಟೇರ್ ಮಾಡಿದ್ದಾರೆ. ಆದರೆ ಕೆಲವು ತೋಟಗಳು ಮಾತ್ರ
ನಂದು ಅದರಲ್ಲಿ ಒಂದು ಒಂದು ಕೆಲವು ತೋಟಗಳಲ್ಲಿ ಬೆರಳಿಕೆ ಎಷ್ಟು ಬೆರಳೆಣಿಕೆ. ಚೆನ್ನಾಗಿದೆ ಅಷ್ಟೇ. ಮೊದಲಿದ್ದಂಗೆ ಈಗ 7-8 ವರ್ಷಗಳಿದ್ದಂಗೆ ಇಲ್ಲ. 100% ಸಕ್ಸಸ್ ಅನ್ನೋ ಥರ ಇಲ್ಲ. ಇಲ್ಲ ಸರ್, ಈಗ ಸರ್ ಇಲ್ಲ ಇಲ್ಲ ಇಲ್ಲ. ಕೆಲವರು ಮಾತ್ರ ಸಕ್ಸಸ್. ಕೆಲವರು ಬೆರಳೆಣಿಕೆ ಎಷ್ಟು ಮಾತ್ರ ಚೆನ್ನಾಗಿದೆ ಸರ್ ತೋಟ. ಈಗ ಎಷ್ಟು ಕಟಿಂಗ್ ಆಗಿದೆ ಇದರಲ್ಲಿ? ಸರ್ ಈಗ 4 ಕಟಿಂಗ್ ಆಗಿದೆ. 4 ಕಟಿಂಗ್ ಆಗಿದೆ. ಬಜ್ಜಿ ಇವಾಗ ಎಷ್ಟು ಕಟಿಂಗ್ ಆಗಿದೆ ಸರ್? ಬಜ್ಜಿ ಒಂದು 15 ಕಟಿಂಗ್ ಆಗಿದೆ ಸರ್. ಓ 15 ಕಟಿಂಗ್ ಆಗಿದೆ. ಆಗಿದೆ ಸರ್. ಕ್ಯಾಪ್ಸಿಕಮ್ಮು? ಸರ್ ಕ್ಯಾಪ್ಸಿಕಮ್ಮು 7 ಕಟಿಂಗ್ ಆಗಿದೆ. ಆ್ಯಕ್ಚುಲಿ ಕ್ಯಾಪ್ಸಿಕಮ್ಮು ಅದು ಪಾಲಿ ಹೌಸ್ನಾಗಿರೋದು ತುಂಬ ಸಮಸ್ಯೆ ಆಗ್ತಾ ಇದೆ ತ್ರಿಪ್ಸು. ನಿಮ್ಗೆ ಆ ಥರ ಏನಾರ ಕಂಡಿದೆಯಾ? ಕಂಟ್ರೋಲಲ್ಲಿ ಇದೆಯಾ? ಸರ್ ಕಂಟ್ರೋಲಲ್ಲಿ ಇಟ್ಟಿದೆ. 100% ಇಲ್ಲ ಅಂತ ಹೇಳೋದು ಕಷ್ಟನೇ ಆಗ್ಬೋದು ತ್ರಿಪ್ಸು, ಬಟ್ ಕಂಟ್ರೋಲಲ್ಲಿ ಇದೆಯಾ? ಸರ್ ಕಂಟ್ರೋಲ್ ಇದೆ. ಹಾಂ ಹಾಂ. ನಾನು ನಿಮ್ಮ ಹತ್ರ ಬೇರೆ ಹತ್ರ ಔಷಧಿ ಹೊಡಿತಾ ಇದ್ದೆ, ಕಂಟ್ರೋಲ್ಗೆ ಬರಲಿಲ್ಲ. ನಿಮ್ಮ ಹತ್ರ ಔಷಧಿಗೆ ಬಂದಮೇಲೆ ಒಂದು 70-80% ಕಂಟ್ರೋಲ್ಗೆ ಬಂದಿದೆ. ಕಂಟ್ರೋಲಾಗಿ ಬಂದು ಕಂಟ್ರೋಲ್ಗೆ ಬಂದಿದೆ. ಸೊ ಎಲ್ಲ ಇವಾಗ ಏನು ಕಂಪ್ನಿಯಿಂದ ಏನು ಶಿಫಾರಸ್ ಮಾಡ್ತದೆ ಅಂಥದ್ದೇ ಔಷಧಿಗಳನ್ನೇ ಕಾಂಬಿನೇಷನ್ ಮಾಡ್ಕೊಂಡು ಬಳಸ್ತಾರೆ. ಕಾಂಬಿನೇಷನ್ ಹೌದು ಸರ್, ಕಾಂಬಿನೇಷನ್ ಮಾಡ್ಕೊಂಡು ಬಳಸ್ತಾ ಇದ್ದೀನಿ ಸರ್. ಎಷ್ಟು ತಿಂಗಳಿರ್ತದೆ? ಮೊದಲು ಕ್ಯಾಪ್ಸಿಕಮ್ ಬೆಳಿತಿದ್ರಲ್ವಾ ಮೊದಲಿಂದಲ್ಲ? ಸರ್ ಮೊದಲು ಒಂದು 3 ಇಯರ್ಸ್ ಬ್ಯಾಕ್ ಬೆಳೆದಿದ್ದೆ. ಹಾಂ ಹಾಂ. ಒಂದು 2 ಇಯರ್ಸ್ ಗ್ಯಾಪ್ ಕೊಟ್ಟೆ, ಈಗ ಮಾಡಿದೆ. ಓಕೆ. 2022ರಲ್ಲಿ ಮಾಡಿದೆ, ಹಾಂ ಹಾಂ. ಮತ್ತು ಈಗ 2024ರಲ್ಲಿ ಮಾಡಿದೆ. ಅಂದರೆ ಈಗ ಯಾವ ಟೈಮಲ್ಲಿ ರೇಟ್ ಇರುತ್ತೆ ಅದು ನಿಮ್ಗೆ ಐಡಿಯಾ ಇರ್ತದೆ? ಈ ಸೀಸನ್ ಸರ್. ನಿಜಾನೇ ಸರ್. ಸೀಸನ್ ಅದು ನಿಮಗೆಲ್ಲಕ್ಕಿಂತ ಸ್ವಲ್ಪ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಿಮ್ಗೆ ಇರುತ್ತೆ. ಇರುತ್ತೆ ಸರ್. ಕಲ್ಕತ್ತಾ ಸೀಸನ್ ಅಂತ ಬರುತ್ತೆ, ಹಾಂ ಅದು ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿ ಹಾಂ ಆಮೇಲೆ ಎಂಡ್ ಆಗುತ್ತೆ. ಏಪ್ರಿಲ್, ಮೇ, ಜೂನು, ಹಾಂ ಹಾಂ. ಡಿಸೆಂಬರ್ ತನಕ ಇರ್ತಾರೆ. ಹಾಂ. ನವಂಬರ್, ಡಿಸೆಂಬರ್ ತನಕ ಇರ್ತಾರೆ. ಬಜ್ಜಿಗೆ ಯೂಶಲಿ ಈ ಥರ ಥಂಡಿ ಗಾಳಿ ಕಾಲದಲ್ಲಿ ಅಲ್ವಾ ಯೂಶಲಿ ಬೆಳೆ ಜಾಸ್ತಿ ಆಗೋದು ಅಂತ? ಹೌದು ಸರ್. ಮಳೆಗಳು ಜಡಿ ಮಳೆ ಇರ್ತದೆ. ಹೌದು ಸರ್, ಹೌದು ಸರ್. ಎಷ್ಟು ಎಕರೆ ನಿಮ್ಮದು ಜಮೀನು ಇಲ್ಲಿ ಒಟ್ಟು? ಸರ್ ನಂದೊಂದು 10 acres ಇದೆ, 10 ಎಕರೆ ಇದೆ. ಹಾಂ. ಓ ಈಗ ಪಾಲಿ ಹೌಸಲ್ಲಿ ಕ್ಯಾಪ್ಸಿಕಮ್ ಬೆಳಿತೀರಾ? ಬಜ್ಜಿ ಪ್ರತಿ ವರ್ಷ ಬೆಳಿತೀರಾ ಇಲ್ಲ ಈ ವರ್ಷ? ಸರ್ ಈ ವರ್ಷನೇ ಹಾಂ ಹಾಂ. 1 ಇಯರ್ ಬಿಟ್ಟು ಇಯರ್ ಹಾಕ್ತೀನಿ. ಹಾಂ ಹಾಂ. ಬೇರೆ ಏನು ಬೆಳೆ ಬೆಳಿತೀರಿ ಪಾಲಿ ಹೌಸಲ್ಲಿ? ಪಾಲಿ ಹೌಸಲ್ಲಿ ಹೂವು ಹಾಕಿದ್ದೀನಿ ಸರ್, ಫ್ಲವರ್, ಹಾಂ ಫ್ಲವರ್, ವೈಟ್ ಫ್ಲವರ್ ಹಾಕಿದ್ದೆ. ಹಾಂ. ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಈ ಓಪನ್ ಫೀಲ್ಡಲ್ಲಿ ಟೊಮೊಟೊ ಅಲ್ಲದೆ ಬೇರೆ ಏನೇನು ತರಕಾರಿ ಬೆಳಿತೀರಾ? ಸರ್ ನಾನು ಕ್ಯಾಬೇಜ್ ಬೆಳಿತೀನಿ, ಹಾಂ ಹಾಂ. ಬೀನ್ಸ್ ಬೆಳಿತೀನಿ, ಹಾಂ ಮತ್ತು ಕಾಲಿಫ್ಲವರ್ ಮಾಡ್ತೀನಿ, ಕ್ಯಾಬೇಜ್ ಮಾಡ್ತೀನಿ, ಹ್ಞೂ. ಅಷ್ಟೇ ಸರ್. ಕ್ಯಾರೆಟು ಮಾಡ್ತೀನಿ. ಯಾವ ಬೆಳೆ ಜಾಸ್ತಿ ಲಾಭದಾಯಕ ಅನ್ಸುತ್ತೆ ನಿಮಗೆ? ಗ್ಯಾರಂಟಿ ಸರ್ ನನ್ನ ಗ್ಯಾರಂಟಿ ಅಂತಂದರೆ ನನ್ನ ಕ್ಯಾಪ್ಸಿಕಮಲ್ಲೇ ಲಾಭದಾಯಕ ಅನಿಸುತ್ತೆ. ಎಲ್ಲ ಬೆಳೆಗಳಿಗೆ? ಎಲ್ಲ ಬೆಳೆಗಳಿಗಿಂತ ಲಾಭದಾಯಕ ಕ್ಯಾಪ್ಸಿಕಮ್. ಹೌದು ಸರ್. ಹೂವಿನ ಬೆಳೆ ಹೆಂಗಾಯ್ತು ಅನುಭವ? ಹಿಂದಿನ ವರ್ಷ ಇತ್ತಾ ಹೂವು? ಸರ್ ವರ್ಷ ನಂದು ಹೂವು ಹಾಕ್ತೀನಿ. ಹಾಂ ಹಾಂ. ಈ ವರ್ಷ ಹೂವು ಹಾಕಿಲ್ಲ, ಸ್ವಲ್ಪ ಮುಂದೆ ಮಾಡಿಬಿಟ್ಟೆ, ಕ್ಲಿಯರ್ ಲೇಟ್ ಆಯಿತು, ಹಾಂ ಹಾಂ. ಅದಕ್ಕೆ ಲಾಸ್ಟ್ ಆಯಿತು, ಈಗ ಸ್ಟಾರ್ಟ್ ಆಗಿದೆ. ಹಾಂ ಹಾಂ ಹಾಂ. ಸೊ ಇದು ನಮ್ಮದೇ ಸರ್ ಬಜ್ಜಿ. ಬಜ್ಜಿನ? ಹೌದು ಈಗ ಇನ್ನೊಂದು ಬ್ಯಾಚ್ ಇಲ್ಲ, ಈಗ ಸ್ಟಾರ್ಟ್. ಇದು ಪಾಲಿ ಹೌಸ್ ಎಷ್ಟು ಎಕರೆಯಲ್ಲಿದೆ ಇದು? ಸರ್ 1 ಎಕರೆ. 1 ಎಕರೆ ಇದೆ. ಅದು ಬಜ್ಜಿ ಮಾಡಿರೋದು ನೆಟ್ ಹೌಸು? ಬಜ್ಜಿ ಮಾಡಿರೋದು ಅದು 1 ಎಕರೆನೇ. 1 ಎಕರೆ. ಅಂದರೆ ಮಳೆಗಾಲದಲ್ಲಿ ಓಪನ್ ಫೀಲ್ಡಲ್ಲೇ ಮಾಡ್ತೀರಾ? ಸರ್ ನೆಟ್ ಮಾಡಲೇಬೇಕು ಸರ್, ಇದಕ್ಕೆ ನೆಟ್ ಮಾಡಲೇಬೇಕು. ಆದರೆ ನಾನು ನೆಟ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದೀನಿ. ಈ ಬಾರಿ ಈ ಸರಿ ಮಾತ್ರ ಟ್ರಯಲ್ ಮಾಡಿದ್ದೀನಿ. ಹಾಂ ಹಾಂ. ಈಗೆಲ್ಲ ಒಂದು 25 ಡೇಸ್ ಆಗಿದೆ ಅಷ್ಟೇ. ಓಕೆ. ತಳಿ ಯಾವುದು ಇದು? ಸರ್ ವೀನಸ್ ಅಂತೇಳಿ ಇದ್ರ ಹೆಸರು. ಹಾಂ ಹಾಂ. ಸ್ನೇಹಿತರೆ ಗಮನಿಸ್ತಾ ಇದ್ದೀರಲ್ವ, ಅನೇಕ ಜನ ಪಾಲಿ ಹೌಸಲ್ಲಿ ಕ್ಯಾಪ್ಸಿಕಮ್ ಬೆಳಿತಿರೋರು ತುಂಬಾ ಕಷ್ಟಪಡ್ತಾ ಇದ್ದೀರಾ. ಬಟ್ ನೋಡಿ ನಿಜವಾಗ್ಲೂ ನನಗೂ ತುಂಬ ಖುಷಿ ಆಗ್ತಾಯಿದೆ, ಆಶ್ಚರ್ಯನ ಹೋಗ್ತಾ ಇದೆ. ನನಗೂ ಇಷ್ಟು ಚೆನ್ನಾಗಿರುತ್ತೆ ರಾಜಣ್ಣವ್ರದ್ದು ಅನ್ನೋ ಆಶ್ಚರ್ಯನೇ ಇರಲಿಲ್ಲ. ಹಿಂದಿನ ವಾರ ನೀವು ವಿಡಿಯೋ ಕಳಿಸೋವರೆಗೂ ಭಾಳ ಚೆನ್ನಾಗಿ ಬಂದಿದೆ. ನೋಡಿ ಕೆಲವು ಬಿಲ್ಲುಗಳನ್ನು ತೋರಿಸ್ತೀನಿ ನೋಡಿ. ಏಪ್ರಿಲ್ 28ರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಸ್ನೇಹಿತರೆ. ನೋಡಿ ಪೊಟ್ಯಾಷಿಯಮ್ ಹ್ಯೂಮೇಟು ವ್ಯಾಮ್ಗೋಲ್ಡ್ ಬಿಟ್ಟಿದೆ. ಅದಾದಮೇಲೆ ವಿವಿಧ ಹಂತಗಳಲ್ಲಿ ಇಂಪ್ಯಾಕ್ಟ್ ಆಗಿರ್ಬೋದು, ಆಮೇಲೆ ಸ್ಪ್ರೇ ಮೊದಲನೇದು ಬೆನಿವಿಯಾ, ನಾನೇನು ಶೆಡ್ಯೂಲಲ್ಲಿ ಹೇಳಿದ್ದೀನಿ ಅದು 2ನೇದು ಟಕಾಫ್ ಸ್ಪ್ರೇ ಮಾಡಲಾಗಿದೆ. ಆಮೇಲೆ ಗ್ರೇಷಿಯಾ, ಅದ್ರ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ನೋಡಿ. ಕೆಲವು ಬ್ರ್ಯಾಂಡ್ಸ್ ನನ್ನಲ್ಲಿರೋದು ಮೈಕ್ರೋಮೆಕ್ಸ್ ಆಗಿರ್ಬೋದು, ಜಿಂಕ್ ಕ್ಯಾಬ್ ಆಗಿರ್ಬೋದು ಅದನ್ನು. ಆಮೇಲೆ ನೆಕ್ಸ್ಟು ಪ್ಲೆಸಿವಾ ಸ್ಪ್ರೇ ಮಾಡಲಾಗಿದೆ. ಬಿಲ್ಲು ತೋರಿಸ್ತಾ ಹೋಗ್ತೀನಿ ನೋಡಿ. ಸರ್ ಇದು ಇವಾಗ ಎಷ್ಟು ಕಟಿಂಗ್ ಆಗಿದೆ? ಎಷ್ಟು ದಿವಸದಿಂದ ಕಟಿಂಗ್ ಮಾಡ್ತಾ ಇದ್ದೀರಾ? ಸರ್ ಒಂದು 6 ಕಟಿಂಗ್, 5th ಆಗಿದೆ. 5th ಆಗಿದೆ. ಹಾಂ, ಈಗ 6ನೇ ಕಟಿಂಗ್ ಮಾಡಬೇಕು. ಈಗ ಒನ್ ಟೈಮ್ ಒಂದು ದಿವಸಕ್ಕೆ ಎಲ್ಲ ಕಟಿಂಗ್ ಮಾಡ್ತೀರಾ ಅಥವಾ ಒಂದು ದಿವಸಕ್ಕೆ ಎಲ್ಲ ಕಟಿಂಗ್ ಮಾಡ್ತೀರಾ? ಸೊ ಈಗ ಒಂದು ಕಟಿಂಗಿಗೆ ಎಷ್ಟು kg ಸಿಗ್ತದೆ? ಸರ್ ಮೊನ್ನೆ 4 ಟನ್ ಸಿಕ್ತು. 4 ಟನ್. ಎಷ್ಟು ಗಿಡಗಳಿದು? 1 ಎಕರೆ 10,000 ಸಸಿ. 10,000 ಸಸಿ. ತಳಿ ಯಾವುದು?
ತಳಿ ರಿಜ್ವಾನಲ್ಲಿ ಬಚ್ಚಟ ಅಂತ. ಸೊ ನಿಮ್ಮದೇ ಮಂಡಿ ಇರೋದ್ರಿಂದ ಇವಾಗ ಈ ಹಣ್ಣು ನೀವು ಕ್ವಾಲಿಟಿ ಎಷ್ಟನೇ ಕ್ವಾಲಿಟಿ ಅಂತೀರಾ? ಟಾಪ್ ಕ್ವಾಲಿಟಿ, ಸರ್ ಟಾಪ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ, ಸ್ನೇಹಿತರೆ ಗಮನಿಸಿ ಇದನ್ನು. ಲೋಬ್ಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು. ನಾವು ನೀವು ಮಾತಾಡೋದಕ್ಕಿಂತ ಇವರು ತರಕಾರಿ ಮಂಡಿಯವರಾಗಿರೋದ್ರಿಂದ ಕ್ವಾಲಿಟಿ ಹೇಳೋದ್ರಲ್ಲಿ ಅವ್ರಿಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ದೇ ಇರ್ತದೆ. ಯಾಕಂದರೆ ನೀವು ರೈತರು ಬೆಳೆದಿದ್ದನ್ನು ತೊಗೊಂಡೋಗಿದ್ದನ್ನು ಮಾರ್ಕೆಟಿಂಗ್ ಮಾಡಿದ್ರೆ ಅವರು. ಸೊ ನಿಮ್ಗೊಂದಿಷ್ಟು ಸ್ಫೂರ್ತಿ ಆಗ್ಬೋದು ನೋಡಿ. ಗಮನಿಸಿ ರೈತರೆ, ಕೆಳಗಡೆಯಿಂದಲೂ ಎಲ್ಲ ಎಲೆಗಳು ಎಷ್ಟು ಆರೋಗ್ಯವಾಗಿ ಕಾಣ್ತಾ ಇದೆ ಅದಕ್ಕೆ ನೋಡಿ. ಕೆಳಗಡೆ ಎಲೆಗಳಿರ್ಬೋದು, ಕಾಯಿಗಳಿರ್ಬೋದು, ಸುಡಿ ಎಲೆಗಳಿರ್ಬೋದು. ನೋಡಿ 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 ಸ್ನೇಹಿತರೆ, ಫ್ರೂಟ್ ಸೆಟ್ಟಿಂಗ್ ನೋಡಿ. ಈಗ ನೀವು ಕಿತ್ತು ಎಷ್ಟು ದಿನ ಆಗಿದೆ ಸರ್? 8 ಡೇಸ್ ಆಗಿದೆ. 8 ಡೇಸ್ ಆಗಿದೆ. ವಾರಕ್ಕೊಂದ್ಸರಿನಾ ಹೇಗೆ ಕೀಳೋದು? 8 ದಿವಸಕ್ಕೊಂದ್ಸರಿ? ವಾರಕ್ಕೊಂದ್ಸಲಿ ಕೇಳ್ತೀವಿ. ವಾರಕ್ಕೊಂದ್ಸರಿ. ಪರವಾಗಿಲ್ವಾ? ಸೈಜ್ ತಡೀತದ? ತಡೆಯುತ್ತೆ ಸರ್, ತಡೆಯುತ್ತೆ. ಓಕೆ ಓಕೆ. ನೋಡಿ ಸ್ನೇಹಿತರೆ, ಅನೇಕ ಪಾಲಿಹೌಸ್ಗಳು ನೀವು ಗಮನಿಸಿರ್ತೀರಿ, ಎಲೆಗಳಲ್ಲಿ ಇಂಟ್ರಿಮಿನಲ್ ಕ್ಲೋರೋಸಿಸ್ ಬಂದಿರೋದಾಗದು ಇದೆಲ್ಲ ನೋಡಿ. ಇಲ್ಲಿ ಯಾವುದೇ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಅಷ್ಟೊಂದು ಕಂಡು ಬರೋದಿಲ್ಲ. ಹಾಗಾಗಿನೇ ನೋಡಿ ಪ್ರತಿ ಗೆಣ್ಣುಗಳಲ್ಲಿ ಏನಿದೆ ಫ್ಲವರಿಂಗ್ ಆಗ್ತಾ ಇದೆ. ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಲೇ ಇದೆ ಕಂಟಿನ್ಯೂಸ್ ಆಗಿ. ನೋಡಿ ಆ ಕಡೆನೂ ತೋರಿಸ್ತಾ ಇದ್ದಾರೆ ಅಲ್ಲಿ, ಎಷ್ಟು ಅದ್ಭುತವಾಗಿ ಆಗ್ತಾ ಇದೆ ನೋಡಿ. ನೋಡಿ ನೋಡಿ ಒಳಗಡೆ ಇದೆ ಕಾಯಿ ಒಳಗಡೆ ಇದೆ. ಕಾಯಿ ಒಳಗಡೆ ಗ್ರೀನ್ ಸೆಟ್ಟಿಂಗ್ ಚೆನ್ನಾಗಿದೆ ಸರ್. ನೋಡಿ ಎಕ್ಸ್ಪೋನಸ್ಸು, ಗ್ರೇಷಿಯಾ ಪ್ರತಿ ಸ್ಪ್ರೇನಲ್ಲೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಳಸಿದೆ ಸರ್. ತಾವು ಕೊಟ್ಟಂಥ ಮೈಕ್ರೋನ್ಯೂಟ್ರಿಯೆಂಟ್ಸೇ ಸರ್ ನಾವು ಬಳಸಿರೋದು, ಬೇರೆ ಯಾವುದು ಯೂಸ್ ಮಾಡಿಲ್ಲ. ಬೇರೆ ಮಿಂಗಲ್ ಸ್ವಲ್ಪ ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ CNB ಸ್ವಲ್ಪ ಹಾಕಿದ್ದೀವಿ ಅಷ್ಟೇ. 300 ಗ್ರಾಮ್ ಬರುತ್ತೆ ನೋಡಿ, 300 ಗ್ರಾಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ. ಒಂದು ಕಾಯಿ 300 ಗ್ರಾಮ್ ಬರುತ್ತೆ. ಇನ್ನೆಷ್ಟು ದಿನ ಇರ್ಬೋದು ಇದು ಗಿಡ ಸರ್? ಇಟ್ಟರೆ 1 ವರ್ಷ ಮಾಡ್ಬೋದು ಸರ್. 1 ವರ್ಷ ಇಡ್ಬೋದು ಸರ್. ಸೊ ಒಂದು ಆ ಹೈಟಿಗೆ ಬಂದ್ಬಿಡುತ್ತೆ ಸರ್. ಒಂದು 10 ಅಡಿ ಬರುತ್ತೆ ಬಿಟ್ಟರೆ, ಚೆನ್ನಾಗಿ ನೋಡ್ಕೊಳ್ರೆ 10 ಅಡಿ ಬರುತ್ತೆ ಸರ್. 10 ಅಡಿ ಬರುತ್ತೆ. ಹಾಂ ಓಕೆ, ಮಾಡ್ಬೋದು ಸರ್. ಇಡ್ತೀನಿ ಸರ್ ಈ ಬಾರಿ ಒಂದು 10 ಅಡಿ ಆದರೂ ಮಾಡ್ತೀನಿ. ಈಗ ಜುಲೈ ಮುಗಿತಾ ಬಂತು, ಆಲ್ಮೋಸ್ಟ್ ಡಿಸೆಂಬರ್ವರೆಗೂ ಇಟ್ಕೋಬೋದಾ? ಇನ್ನು 4-5 ಡಿಸೆಂಬರ್ ತನಕ ಇಟ್ಕೋಬೋದು ಸರ್. ದೀಪಾವಳಿ ಕಳೆಯವರೆಗೂ ಇಟ್ಕೋಬೋದು ಸರ್, ಇಟ್ಕೋಬೋದು. ಆಮೇಲೆ ನಂತರ ನೀವು ಬೇರೆ ಬೆಳೆ ಪ್ಲಾನ್ ಮಾಡೋದಾದ್ರೆ ಇದಕ್ಕೆ ಗ್ಯಾಪ್ ಕೊಡ್ತೀರಾ? ಇಲ್ಲಿ ಖಾಲಿ ಸರ್ ಗ್ಯಾಪ್ ಅಂದರೆ ನೆಕ್ಸ್ಟ್ ಫ್ಲವರ್ ಹಾಕ್ತೀರಿ, ಹೂವಿನ ಗಿಡ ಹಾಕ್ಬಿಡ್ತೀವಿ. ಇದೆಲ್ಲ ಸಸಿ ತೆಗೆದುಬಿಟ್ಟು ಹೂವು ಹಾಕ್ತೀವಿ. ಯಾವುದಾದ್ರೂ ಒಂದು ಹೂವು ವೆರೈಟಿ, ಒಳ್ಳೆ ವೆರೈಟಿ, ವೈಟ್ ಆದರೂ ಯಾವುದೇ ಆಗಿರ್ಬೋದು, ಒಂದು ಹೂವು ಹಾಕ್ತೀವಿ. ಹೂವು ಲಾಸ್ಟ್ ಕೊನೆ ತೆಗೆದ ಮೇಲೆ ಆಮೇಲೆ ಮತ್ತೆ ಕ್ಯಾಪ್ಸಿಕಮ್ ಹಾಕ್ತೀವಿ. ಅಂದ್ರೆ ಪ್ರತಿ ಬೆಳೆ ಒಂದು 2 ಮಂತ್ಸ್ ಗ್ಯಾಪ್ ಕೊಡ್ತೀನಿ. ಇದು ಬೆಡ್ಗೆ ಏನು ಹಾಕ್ತೀರಾ? ಇದನ್ನೆಲ್ಲ ಉಳುಮೆ ಏನಾದರೂ ಮಾಡ್ತೀರಾ ಸರ್? ಉಳುಮೆ ಮಾಡಿ ತಿಪ್ಪೆ ಗೊಬ್ಬರ ಕೊಡ್ತೀವಿ, ಓಕೆ. ಮತ್ತು DAP ಕೊಡ್ತೀವಿ, ಮತ್ತು ಉಂಗೆ ಹಿಂಡಿ, ಬೇವಿನ ಹಿಂಡಿ ಅಷ್ಟೇ ಸರ್ ಕೊಡೋದು. ಹೆಚ್ಚೆಚ್ಚುವಾಗಿ ಯಾವ ಗೊಬ್ಬರಗಳು ಕೊಡಲ್ಲ. ತಿಪ್ಪೆ ಗೊಬ್ಬರ ಒಂದು ಎಕರೆಗೆ ಒಂದು 15 ಲೋಡ್ ಕೊಟ್ಟಿದ್ದೀನಿ. ಸಿಗುತ್ತೆ ನಿಮಗೆ? 15 ಟ್ಯಾಕ್ಟ್ರಿ ಸಿಗುತ್ತೆ ಸರ್, ಸ್ಥಳೀಯವಾಗಿ ಸಿಗುತ್ತೆ ಸರ್. 15 ಟ್ಯಾಕ್ಟ್ರಿ ಕೊಟ್ಟಿದ್ದೀನಿ ಸರ್, ಅಷ್ಟೇ ಸರ್. ಬಟ್ ಈ ಸಾಲು ಆ ಸಾಲು ಅಂತ ಏನಿಲ್ಲ, ಎಲ್ಲ ಒಂದೇ ಸಮನಾಗಿದೆ. ಒಂದೇ ಸಮನಾಗಿದೆ ಸರ್, ಒಂದೇ ಸಮನಾಗಿದೆ ಸರ್. ಯೂಶಲಿ ಕೆಲವು ಭಾಗಗಳಲ್ಲಿ ಚೆನ್ನಾಗಿರುತ್ತೆ, ಕೆಲವು ಭಾಗ ಚೆನ್ನಾಗಿರಲ್ಲ. ಬಟ್ ಇಲ್ಲಿ ನೋಡಿ ಈ ಹಸಿರೆಲೆ ಇದು 300 ಇಂದ ನೋಡಿ, ಇದು 300 ಇಂದ 400 ಬರುತ್ತೆ ಸರ್. ಇದು ಮಾತ್ರ ಓಪನ್ ಮಾಡಿದಾಗಲೇ ಕಾಯ್ತು ನೋಡಿ, ಪ್ರತಿಯೊಂದರಲ್ಲೂ ಹಾಗೆ ಇದೆ. ಇದು ಚೆನ್ನಾಗಿದೆ ನೋಡಿ. ಇದು 300 ಮೇಲೇನೆ ಬರುತ್ತೆ. 300 ಗ್ರಾಮ್ ಬರುತ್ತೆ ಸರ್. 300 ಗ್ರಾಮ್ ಮೇಲೇನೆ ಬರುತ್ತೆ ಸರ್. ಇವಾಗ ಇದು ನಿಮ್ಮ ಮಂಡಿಯಿಂದಲೇ ಕಳಿಸ್ತೀರಾ? ಇಲ್ಲ ಸರ್, ಇಲ್ಲಿಗೆ ಬರ್ತಾರೆ. ನಮ್ಮ ಮಂಡಿಗೆ ನಾವು ಹಾಕೊಳ್ಳಲ್ಲ. ಇದರಲ್ಲಿ ಸೆಕೆಂಡ್ಸ್ ಬರುತ್ತೆ, ಸ್ವಲ್ಪ ಸೆಕೆಂಡ್ಸ್ ನಮ್ಮ ಮಂಡಿಯಲ್ಲಿ ಮಾಡ್ತೀವಿ. ಇದೆಲ್ಲ ಕಲ್ಕತ್ತಾ ಅವರು ಇಲ್ಲಿಗೆ ಬಂದು ವೇಣು ಅಂತಿದ್ದಾರೆ, ಬಂಗಾರಪೇಟೆಯಿಂದ ವೇಣು ಅಂತಿದ್ದಾರೆ. ಅವರೇ ನಮ್ಮ ಹತ್ರ ಖರೀದಿ ಮಾಡ್ತಾರೆ. ಬಾಕ್ಸ್ ಮಾಡಿಬಿಟ್ಟು ಖರೀದಿ ಮಾಡ್ತಾರೆ. ಕಲ್ಕತ್ತಾಗೆ ಹೋಗುತ್ತೆ, ಮಹಾರಾಷ್ಟ್ರಕ್ಕೆ. ಉಸ್ತುವಾರಿ ಎಲ್ಲ ನೋಡ್ಕೊಳ್ಳೋದು ಇವರೇ ಅಲ್ವಾ ಸರ್? ಸ್ಪ್ರೇ ಮಾಡೋದು? ಹೌದು ಸರ್, ನಾವೇ ಮಾಡ್ತೀವಿ. ಮೊದಲಿಗೂ ಇವಾಗ ಸ್ಪ್ರೇ ಮಾಡೋದಕ್ಕೂ ಏನು ಅನ್ನಿಸ್ತದೆ? ಔಷಧಿಗಳ ಬಳಕೆ ನಿಮ್ಮ ಹತ್ರ ಬಂದಮೇಲೆ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಒಳ್ಳೆ ಟ್ರಿಪ್ಸು, ಮೈಟ್ಸು ಎಲ್ಲ ಫುಲ್ ಕಂಟ್ರೋಲ್ ಆಗಿದೆ ಸರ್. ಹತೋಟಿಗೆ ಬಂದಿದೆ ಸರ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿದ್ದಿತ್ತು, ಆಮೇಲೆ ತಮ್ಮ ಹತ್ರ ಔಷಧಿಗಳು ತಂದಮೇಲೆ ಸ್ವಲ್ಪ ಹತೋಟಿಗೆ ಬಂದಿದೆ. ಈಗಿಲ್ಲ ಟ್ರಿಪ್ಸ್. ಬೇರೆ ಕಡೆನೂ ಸಿಗ್ತದೆ ಇವಾಗ ಆಲ್ಮೋಸ್ಟ್ ಅದೇ ಥರ ಸರ್. ಅದು ಕಾಂಬಿನೇಷನ್ ಕೊಡೋಕ್ಕೆ ಬೇರೆಯವ್ರಿಗೆ ಬರೋದಿಲ್ಲ. ನಿಮ್ಮ ಹತ್ರ ಕಾಂಬಿನೇಷನ್ ಚೆನ್ನಾಗಿ ಕೊಡ್ತೀರಾ, ಹಂಗಾಗಿ ತಾವು ನಮ್ಮ ಹತ್ರನೇ ಬರ್ತೀವಿ. ಸುಮಾರು ಒಂದು ಇಲ್ಲಿಂದ ನಿಮ್ಮ ದೊಡ್ಡಬಳ್ಳಾಪುರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ನಾವು 2 ವೀಲರಲ್ಲೇ ಬರ್ತೀವಿ, ಮತ್ತು ಕಾರಲ್ಲಿ ಒಂದ್ಸಲಿ ಬರ್ತೀವಿ. ಮತ್ತು ನಿಮ್ಮ ಹತ್ರ ತೊಗೊಂಡು ಬಂದು ಹೊಡೆದ್ರೆ ನಮಗೆ ಸಂತೋಷ ಆಗೋದು, ಸಮಾಧಾನ ಆಗೋದು. ಹೌದು ಸರ್. ತಮ್ಮ ಹತ್ರ ಬಂದು ಮಾತನಾಡ್ಕೊಂಡು ಔಷಧಿ ತೊಗೊಂಡ್ಬಂದ್ರೆ ನಮ್ಗೆ ಸಮಾಧಾನ ಸರ್. ನಾಳೆ ರೆಡಿ ಇದೆ ಸರ್. ರೆಡಿ ಇದೆ. ಒಂದು 4 ರಿಂದ 5 ಟನ್ ರೆಡಿ ಇದೆ ಸರ್.
ಆಮೇಲೆ ಗಿಡ ಬೆಳೀತಾ ಬೆಳೀತಾ ಹೈಟ್ ಆದಾಗ ಕೆಳಗಡೆ ಏನಾದರೂ ಎಲೆಗಳು ತೆಗಿತೀರಾ? ಸರ್ ತೆಗಿತಾ ಇದ್ದೀವಿ. ಈಗ ಆಲ್ರೆಡಿ ಒನ್ ಟೈಮ್ ತೆಗೆದಿದ್ದೀನಿ. ಒನ್ ಟೈಮ್ ತೆಗ್ದಿದ್ದೀರಾ? ನೆಕ್ಸ್ಟು ಒಂದು 8 days ಬಿಟ್ಟು ನೆಕ್ಸ್ಟ್ ಎಲೆ ತೆಗಿತೀವಿ. ಹಾಂ ಹಾಂ ಹಾಂ. ಒಂದು ಸ್ವಲ್ಪ ಒಂದು ಅರ್ಧ ಅಡಿ ಅಷ್ಟು ಎಲೆ ತೆಗೆದಾಕ್ತೀವಿ. ಓಕೆ. ಆಮೇಲೆ ಕೆಲವು ನಾನು ಗಮನಿಸ್ದಂಗೆ ರೈತರು ಹೇಳೋದನ್ನು ಪಾಲಿ ಹಸುಗಳಲ್ಲಿ ಈ ಹಂತಕ್ಕೆ ಬರೋ ಅಷ್ಟೊತ್ತಿಗಾಗಲೇ ಈ ಹೈಟ್ಗೆ ಆಲ್ಮೋಸ್ಟ್ ಎಲೆಗಳು ಈ ಥರ ಎಲ್ಲೋ ಒಂದೊಂದು ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಬೆಳೆಗಳಲ್ಲೂ ಹಂಗಾಗೋಗ್ಬಿಟ್ಟಿರ್ತೈತೆ. ಕೆಲವರು ನ್ಯೂಟ್ರಿಯೆಂಟ್ಸ್ ಕೊಡ್ತಲೇ ಇದ್ದೀವಿ, ದಿನ ಬಿಟ್ಟು ದಿನ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಅವರು ತುಂಬಾನೇ ಕೊಡ್ತಾ ಇರ್ತಾರೆ. ನಿಮ್ಮ ಅನುಭವ ಯಾಕೆ ನಿಮ್ದು ಹಂಗೆ ಆಗಿಲ್ವಲ್ಲ? ಸರ್ ನಾನು ನ್ಯೂಟ್ರಿಯೆಂಟ್ಸ್ ಅಷ್ಟೇ ಯಥೇಚ್ಛವಾಗಿ ಬಳಸಿಲ್ಲ ಸರ್. 10 ದಿವಸಕ್ಕೆ ಒಂದ್ಸಲಿ ಒಂದು ಬಾರಿ ನ್ಯೂಟ್ರಿಯೆಂಟ್ಸ್ ಕೊಡ್ತೀನಿ. ಸೊ ಅಗತ್ಯಕ್ಕಿಂತ ಜಾಸ್ತಿ ಆಗ್ತಾವ್ರೆ ಅಂತ ಅರ್ಥ. ಹುಮ್ಮಸ್ನಾಗೆ ಬರ್ಲಿ ಬರ್ಲಿ. ಹೌದು ಸರ್. ಬೇರೆಯವ್ರು ಹಾಕ್ತಾ ನಾನು ಹಾಕಲ್ಲ ಸರ್. 10 ದಿವಸಕ್ಕೆ ಒಂದು ಬಾರಿ ಬಿಡ್ತೀನಿ ಅಷ್ಟೇ ಸರ್. ಪ್ರತಿ ಸಲ ಇದೇ ವೆರೈಟಿ ಬೆಳೆಸ್ತೀರಾ ನೀವು? ಸರ್ ಇದೇ ವೆರೈಟಿನೇ. ತಳಿ ಇದೆ ಬಚ್ಚೇಟ ಅಂತೇಳಿ, ರಿಜ್ವಾನ್ ಅವ್ರ ಬಚ್ಚೇಟ ಅಂತೇಳಿ ಇದೆ ನನ್ನ ವೆರೈಟಿ. ಬೇರೆ ವೆರೈಟಿ ಹಾಕಲ್ಲ ಸರ್. ನೀವು ಕಲರ್ ಕ್ಯಾಪ್ಸಿಕಮ್ ಬೆಳೆದಿಲ್ವಾ? ಸರ್ ಕಲರೇ ಬರುತ್ತೆ, ಇದು ಎಲ್ಲೋಗೂ ಬರುತ್ತೆ. ಅದೇ ನಾವು ಕಲರ್ಗೆ ಬಿಡಲ್ಲ. ಕಲರ್ಗೆ ಬಿಟ್ರೆ ಏನಾಗುತ್ತೆ ಅಂದರೆ ವೀಲ್ಡ್ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಹಂಗಾಗಿ ನಾನು ಕಲರ್ ಗ್ರೀನಿಗೆ ಕಳಿಸ್ತೀವಿ ಸರ್. ಸೊ ಒಂದು 7-8 ದಿವಸಕ್ಕೆ ಒಂದು ಕಟಿಂಗು. ಒಂದು ಕಟಿಂಗಿಗೆ ಎಷ್ಟು ಸಿಗ್ತದೆ ಅಂದರೆ ನೀವು? ಸರ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು 2-3 ಕಟಿಂಗ್ ಕಡಿಮೆ ಇರ್ಬೋದು. ಒಂದು 2 ಕಟಿಂಗ್ ಕಡಿಮೆ ಇತ್ತು. 2 ಟನ್ನು 2.5 ಟನ್ ಸಿಕ್ತು. ಮೊನ್ನೆ ರೀಸೆಂಟಾಗಿ ಇವತ್ತು ಎಲ್ಲ 4 days 5 days ಆಯಿತು, 6 days ಆಯಿತು. ಆಗ 4 ಟನ್ ಸಿಕ್ತು. ಈಗ 5ನೇ ಬಾರಿ ಕೀಳ್ತೀವಿ, 6ನೇ ಬಾರಿ ಕೀಳ್ತಾ ಇದ್ದೀವಿ. ಒಂದು 5ರಿಂದ 6 ಟನ್ ಸಿಗುತ್ತೆ ಸರ್. ಸೊ 4 ಕಟಿಂಗಿಗೂ 5 ಟನ್ ಲೆಕ್ಕ ಹಾಕಿರೋ ತಿಂಗಳಲ್ಲಿ 20 ಟನ್ನು ಸರ್ ಆಗಿದೆ. ಈಗ ತಿಂಗಳಿಗೆ ಈಗಿನ ಇನ್ಮೇಲೆ ಲೆಕ್ಕ ಹಾಕೋದಾದ್ರು ಈ ತಿಂಗಳದ್ದು ಅಂದ್ರೂ 20,000 kg ಆಗ್ತದೆ. ಆಗುತ್ತೆ. ಇವತ್ತು ಮಾರ್ಕೆಟಲ್ಲಿ ಏನು ಬೆಲೆ ಇದೆ ಸರ್? ಈಗ 55 ಕೊಟ್ಟೆ ಮೊನ್ನೆ. 50ರಿಂದ 60 ರೂಪಾಯಿ ಇದೆ ಸರ್. ನೀವೇ ಸ್ನೇಹಿತರೆ ಲೆಕ್ಕ ಹಾಕೊಳ್ಳಿ, 20,000 kg 55. ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳಕ್ಕಿಂತ ಕಡಿಮೆ ಇಲ್ಲ. ಸೊ ನೀವು ತುಂಬ ಶ್ರಮ ಆಗ್ತಾ ಇದ್ದೀರಾ. ಎಷ್ಟೊಂದು ಜನಗಳ ಶ್ರಮ ಇದೆ ಇದರಲ್ಲಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಅಂದರೆ ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡಿದರೆ ಖಂಡಿತ ನಷ್ಟ ಇಲ್ಲ. ನೀವು ಹೇಳಿದ್ರಿ ಎಲ್ಲ ಬೆಳೆಗಳಲ್ಲಿ ನಾನು ಕ್ಯಾಪ್ಸಿಕಮ್ಗೆ ಚೆನ್ನಾಗಿ ಲಾಭ ಬರೋದು ಅಂದ್ರಲ್ಲ. ಸೊ ಇದು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ಬೋದು ಸ್ನೇಹಿತರೆ. ನೋಡಿ ನೀವು ಅಳವಡಿಸ್ಕೋಬೋದು. ನೋಡೋಣ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸರ್ ಅವ್ರ ತಂದೆ ಇದು ವೆರೈಟಿನೇ ಚೇಂಜ್ ಆಗಿದೆ. ಇದರಲ್ಲಿ ಅಧಿಕ ಇಳುವರಿ. ಅದಕ್ಕಿಂತ ಸ್ವಲ್ಪ ಒಂದು 500 ಸಸಿ ಇದೆ. 500 ಸಸಿನ 500 ಸಸಿ ಇದೆ. 500 ಸಸಿದಲ್ಲಿ ಅಧಿಕವಾಗಿ ಅದಕ್ಕಿಂತ ಒಂದು 20% ಇದೆ. ಇದು ಬಚ್ಚೇಟನೇ ಸರ್. ವೆರೈಟಿ ಲಾಟ್ ಬೇರೆ ಬಂದಿರುತ್ತೆ. ಹೌದು ಸರ್, ತೊಗೊಂಬಂದೆ ಸರ್. ಅದರಲ್ಲಿ ನಮಗೆ ಏನೋ ವೆರೈಟಿಯಾಗಿ ಶೇಪ್ಗಳು ಚೆನ್ನಾಗಿ ಬರ್ತಾ ಇದೆ. ಪರವಾಗಿಲ್ಲ. ನಮಗೆ ಎಲೆ ಸೊಪ್ಪು ಮುಖ್ಯ ಅಲ್ಲ, ಇದು ನೋಡಿ ಸರ್ ಹೆಂಗಿದೆ ನೋಡಿ ಸರ್. ಎಷ್ಟು ಅದ್ಭುತ ಸರ್. ನಾನು ಇದುವರೆಗೂ ನೋಡಿಲ್ಲ ಇಷ್ಟು ವೀಲ್ಡು. ಈ ವರ್ಷ ಮಾತ್ರ ಇಷ್ಟು ಅನುಭವ ಇರೋರಿಗೆ ಸರ್. ಒಂದು ವರ್ಷಕ್ಕೆ ಒಂದು ಬೆಳೆಯಲ್ಲಿ ಹಿಂಗೆ ಸರ್ ಹೇಳ್ರಿ ಇವಾಗ ಸರ್. ಈ ವರ್ಷಕ್ಕೆ ಹೋದ ವರ್ಷಕ್ಕೆ ಹೋಲಿಕೆ ಮಾಡೋಕೆ ಹೋದರೆ ಈ ವರ್ಷದಲ್ಲಿ ವೀಲ್ಡ್ ಚೆನ್ನಾಗಿದೆ. ಹೋದ ವರ್ಷದಲ್ಲಿ 1 ಎಕರೆಗೆ 60 ಟನ್ ಬೆಳೆದಿದೆ. ಈ ವರ್ಷ ನನಗೆ ನನ್ನ ಪ್ರಕಾರ 60ಕ್ಕೆ ಮೇಲ್ಪಟ್ಟು ಇಳುವರಿ ಬರ್ಬೋದು ಸರ್. ಈಗ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ನೋಡಿ. ಗಿಡಕ್ಕೆ ವಯಸ್ಸಾದಂಗೆ ಕಾಣಲ್ಲ. ಎಷ್ಟು ಇಲ್ಲ ಸರ್, ಕೊಡ್ತಾ ಇದೆ ಸರ್. ಪರವಾಗಿಲ್ಲ ಸರ್. ಬಟ್ ಟ್ರಿಪ್ಸ್ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ಸರ್? ಇಲ್ಲ ಸರ್, ಎಲ್ಲ ಒಂದು 10% ಇದ್ದೇ ಇರ್ತೈತೆ ಸರ್. ಪೂರ್ತಿಯಾಗಿ ಬಂದ ತಕ್ಷಣ ಕಣ್ಣಿಗೆ ಬೀಳೋವಷ್ಟು ಇಲ್ಲ. ಇಲ್ಲ ಸರ್. ಹುಡುಕಿ ನೋಡಿದ್ರೆ ಎಲ್ಲಾದ್ರೂ ಕಾಣಬಹುದು. ನನಗೂ ಹಂಗೆ ಅನ್ನಿಸ್ತಾ ಇದೆ, ಕಾಣಿಸ್ತಾ ಇಲ್ಲ ಸರ್. 6 ದಿವಸಕ್ಕೊಂದು ಬಾರಿ ಆದರೂ ಔಷಧಿ ಹೊಡಿಲೇಬೇಕು ಸರ್. ಕಂಪಲ್ಸರಿ 6 ದಿವಸಕ್ಕೊಂದು ಬಾರಿ. 6 ದಿವಸ ಹೊಡೆದ್ರೆ ಸಾಕಲ್ಲ? ಸಾಕು ಸರ್. 3 ದಿವಸ ಹೊಡೆಯೋರು ಇದ್ದಾರೆ. ಇಲ್ಲ, ನಾವು ಕಂಪಲ್ಸರಿ 6 ದಿವಸಕ್ಕೆ ಒಂದ್ಸರಿ ಹೊಡಿ. ಅದಕ್ಕಾಗಿನೇ ಎಲೆಗಳ ಕ್ವಾಲಿಟಿ ಚೆನ್ನಾಗಿರೋದು ನೋಡಿ. ಕೆಲವು ಪಾಲಿ ಹೌಸ್ಗಳಲ್ಲಿ ನನ್ನ ಹತ್ರ ತಂದಿದ್ರು, ಹಿಂಗಂದ್ರೆ ಪುಡಿ ಆಗುತ್ತೆ ಎಲೆ ಅಷ್ಟು. ಸರ್ ಡೋಸೇಜ್ ನೀವೇನು ಡೋಸೇಜ್ ಕೊಟ್ಟಿದ್ದೀರೋ ಅತಿಯಾಗಿ ಡೋಸೇಜ್ ಹಾಕಲ್ಲ. ನೀವೇನು ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಡೋಸೇಜ್ ಹಾಕ್ತೀವಿ. ಹಂಗಾಗಿ ಒಳ್ಳೆ ಸ್ಟಾಮಿನಿ ಆಗಿದೆ ಗಿಡ. ಈಗ ಅವ್ರ ಮಾತು ಕೇಳಿಸ್ಕೊಳ್ತಿದ್ರಿ ಅಲ್ವಾ? ಇದೇ ಒಂದು ಅದ್ಭುತ ಅಂದರೆ ಇನ್ನೊಂದು ಅತ್ಯದ್ಭುತ ತೋರಿಸ್ತೀವಿ. ನಡೀರಿ ಪಕ್ಕದಲ್ಲಿ ಹೋಗೋಣ ಈಗ. ಸರಿ ಸರ್. ಆ ಕವರ್ ಇದೆಯಲ್ಲ ತಾಲೂಕಲ್ಲಿ ಇಂಥ ಪಾಲಿ ಹೌಸ್ ಬೆಳೆ ಇಲ್ಲ ರಾಜಣ್ಣರೇ ಸರ್. ನಮ್ಮ ಹತ್ರನೂ ಸುಮಾರು ಜನ ರೈತರು ಬರ್ತಾವ್ರೆ, ಅವ್ರು ಒಪ್ಪಲ್ಲ. 3 ದಿನಕ್ಕೊಂದ್ಸರಿ ಮಾಡೋದೇ ಅವರು. ಸರ್ ನಿಮ್ಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಸರ್. ನಾನು ರೀಸೆಂಟಾಗಿ ಸರ್ ಮೊನ್ನೆ 1 ದಿವಸ ಮಿಸ್ ಆಯಿತು. ಯಾಕೆಂತಂದ್ರೆ ಸ್ವಲ್ಪ ಬ್ಯುಸಿ ಇದೆ. 8 ಡೇಸ್ಗೆ ಮಾಡಿದೆ ಕರೆಕ್ಟಾಗಿ. ನೆನೆಯಲ್ಲಿ ಮಾಡಿ 8 ಡೇಸ್ ಮಾಡಿದೆ. ಇದುವರೆಗೂ 6 ಡೇಸು 5 ಡೇಸ್ಗೆ ಮಾಡಿದೆ. ಅದಕ್ಕಿಂತ ಕಡಿಮೆ ಮಾಡಲೇ ಇಲ್ಲ ನಾನು. ಗುರು 4 ಲೇವ್ಸ್ ಇರಬೇಕು. ಆಮೇಲೆ ಕಿತ್ಕೊಳ್ಳೋಣ ಬಾ ಎಲ್ಲಣ್ಣ ನಾನು ಕಳಿಸ್ 4 ಇರೋದಕ್ಕಂತ ಈಗ ಹೋದ ವರ್ಷ 2022ರಲ್ಲಿ ಬೆಳೆದೆ. ವೇಣು ಅಂತ ನಮ್ಮ ಹತ್ರ ಕ್ಯಾಪ್ಸಿಕಮ್ ತೊಗೊಂಡ್ರು.
4 ತೋಟದ್ದು ಬಾಕ್ಸ್ ಮಾಡಿದ್ದಾರೆ. ಓಕೆ. ನಮ್ಮ ತೋಟದ್ದು ಒಂದು ಬಾಕ್ಸ್ ಮಾಡಿದ್ದಾರೆ, ಕೆಲವು ಬಾಕ್ಸ್ ಮಾಡಿದ್ದಾರೆ. ನಂದೊಂದು 50 ಬಾಕ್ಸು, ಇನ್ನೊಬ್ರದ್ದು ಒಂದು ನಾಲ್ಕು ವೆರೈಟಿ 4 ಬಾಕ್ಸ್ ಮಾಡಿದ್ದಾರೆ. ಕಲ್ಕತ್ತಾದಲ್ಲಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ವೆರೈಟಿ ನಂದೇ ಪಾಸ್ ಆಗಿದೆ. ಓಕೆ. ಅಪ್ಪ ಇದು ಯಾವುದೋ ವೆರೈಟಿ ತುಂಬ ಚೆನ್ನಾಗೈತೆ, ಕಾಯಿ ಒಳ್ಳೆ ಕ್ವಾಲಿಟಿ ಇದೆ, ಬೇರೆ ಕಾಯಿಗಳೆಲ್ಲ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ, ಕೀಪಿಂಗ್ ಕ್ವಾಲಿಟಿ ಕ್ವಾಲಿಟಿ ಇದೆ, ಇದು ಮಾತ್ರ ಕ್ವಾಲಿಟಿ ಇದೆ. ಯಾಕೆ ಆಯಿತು ಅಂತೇಳಿದ್ರೆ ಇವ್ರು ನೋಡಲೇಬೇಕು ಅಂತೇಳಿ ಕಲ್ಕತ್ತಾ ಮಹಾರಾಷ್ಟ್ರದಿಂದ ಈ ತೋಟ ನೋಡ್ಬೇಕಂತ ಬಂದರು. ಓಕೆ. ಅವರು ವೇಣು ಅವರು ಅವ್ರ ಶಿಷ್ಯರು, ಅವ್ರು ಬಂದು ನೋಡಿ ಈ ತೋಟದಲ್ಲಿ ನೋಡಿ ನನ್ನನ್ನು ಕರೆದು ಫೋಟೋ ಏನು ಮಾಡ್ತೀಯಾ, ಯಾವ ಗೊಬ್ಬರ ಬಿಡ್ತೀಯಾ, ಇಷ್ಟೊಂದು ಕ್ವಾಲಿಟಿ ಯಾಕೆ ತೆಗೆದೆ ನೀನು, ಓಕೆ. ಏನು ಗೊಬ್ಬರ ಕೊಟ್ಟೆ, ಯಾವ್ದು ಏನೇನು ಮಾಡಿದೆ ಹೇಳು, ನಮಗೂ ಸ್ವಲ್ಪ ಐಡಿಯಾ ಕೊಡು, ನಾವು ಅಲ್ಲಿ ಮಾಡಬೇಕು ಅಂತ ಐಡಿಯಾ ಹೇಳಿದ್ರು. ಸರ್ ನಾವೇನಿಲ್ಲ, ಮಾಮೂಲಿ ಎಲ್ಲ ರೈತರು ಏನು ಬಳಸ್ತಾರೋ ಅದನ್ನೇ ಬಳಸಿರೋದು, ಬೇರೆ ವೆರೈಟಿ ಯಾವುದು ನಾವು ಗೊಬ್ಬರಗಳು ಬಿಟ್ಟಿಲ್ಲ. ತಿಪ್ಪೆ ಗೊಬ್ಬರ ಹಾಕ್ತೀವಿ, ಸೇಮ್ ಮಾರ್ಕೆಟಲ್ಲಿ ಇರ್ತಕ್ಕಂಥ ಔಷಧಿಗಳೇ ಮಾಡ್ತಾರೆ, ಕಂಪ್ನಿ ಔಷಧಿಗಳೇ ಹೊಡಿತಾರೆ. ಹಂಗಾಗಿ ಯಥೇಚ್ಛವಾಗಿ ಒಳ್ಳೆ ಕ್ವಾಲಿಟಿ ಬಂತು. ಹಂಗಾಗಿ ಅವರು ಬಂದು ನೋಡಪ್ಪ ನಿಂದು ಮಾತ್ರ ಎಲ್ಲಕ್ಕಿಂತ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಟ್ಟರು ನಮ್ಮ ಕಾಯಿಗೆ ಮಾತ್ರ, ಅಷ್ಟು ಕ್ವಾಲಿಟಿ ಬಂದಿದೆ 2022ರಲ್ಲಿ. ಹೌದು ಸರ್, ಇದೆ ಇದರಲ್ಲಿ 2 ಇರೋದು ಪಾಲಿ ಹೌಸು, ಹೌದಾ? ಆ ಕಡೆ ಒಂದಿದೆ, ಇಷ್ಟೇ ಅಲ್ಲ ತೋಟ. ಇನ್ನು ನೋಡ್ಬಿಡೋಣ ಬನ್ನಿ. ಅದು ಇದೆಲ್ಲ ಒಂದು ದಿವಸ ಡಿಫ್ರೆನ್ಸಲ್ಲಿ ಮಾಡಿದ್ದು, ಅದು ಸ್ವಲ್ಪ ಬೆಳವಣಿಗೆ ಕಡಿಮೆ, ಆದರೆ ವೀಲ್ಡ್ ಅದರಲ್ಲಿ ಕಡಿಮೆ ಇತ್ತು. ಈಗ ವೀಲ್ಡ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅದರಲ್ಲಿ. ಹಾಂ ನೋಡಿ ಸರ್, ನಮ್ಮ ಆಂಧ್ರವರು ನೋಡಿ, ಈ ಗುಡಿಸಲು ಅವರೇ ಹಾಕ್ಕೊಂಡಿದ್ದಾರೆ. ಅವ್ರ ಮನೇಲಿ ಇರಲ್ಲ, ಮನೆ ಕೊಟ್ಟಿದ್ದೀನಿ, ಮನೆ ಇಲ್ಲಿ ಬಂದು ವಾಸ ಮಾಡ್ತಾರೆ. ಇದರಲ್ಲಿ ಇರ್ಬೇಕಂತ ಅವ್ರಿಗೆ ತುಂಬ ಸಂತೋಷ. ಸರ್ ಎಷ್ಟು ತಣ್ಣಗಿರುತ್ತೆ ಸರ್ ಬೇಸಿಗೆಯಲ್ಲಿ ಸರ್. ಬಳ್ಳಾರಿ ಕಡೆ ಕ್ಯಾಂಪುಗಳು ಅಂತಾರಲ್ಲ, ವಾಷಿಂಗ್ ಮಿಷಿನ್ ಇಟ್ಕೊಂಡಿರ್ತಾರೆ, ಇಂಥದ್ದೇ ಮಾಡ್ಕೊಂಡಿರೋದಲ್ಲ ಸರ್. ತುಂಬ ತಣ್ಣಗಿರುತ್ತೆ ಸರ್ ವಾತಾವರಣ ಇಲ್ಲಿ. ಬೇಸಿಗೆಯಲ್ಲಿ ಅವ್ರ ಮನೇಲಿ ಮಲ್ಕೊಬೋದು. ಒಂದು 10-12 ಜನ ಇದ್ದಾರೆ ಸರ್, 15 ಜನ. ಮನೆ ಕಾಲಿಫ್ಲವರ್ ಅದಕ್ಕೆ ಹಾಕಿದೆ ಸರ್. ಸರ್ ಒಂದು ಬೋರ್ ಮಾತ್ರ ಇದು ಓಡ್ತಾರೆ, ನಂದು 3 ಬೋರ್ ಇದೆ, ಈಗ 1 ಬೋರ್ ಓಡ್ತಾ ಇದೆ. ಬರುತ್ತೆ ಸರ್, ಅಷ್ಟು ಕಂಟಿನ್ಯೂಸ್ ಆಗಿ 1 ಬೋರ್ ಮಾತ್ರ. ನಂದು 3 ಬೋರ್ ಇದೆ, 3 ಬೋರಲ್ಲಿ ಅಷ್ಟು ನೀರು ಬರ್ತವೆ, 2 ಇಂಚ್ ಹೆಚ್ಚಾಗಿ ಬರುತ್ತೆ. ಸರ್ ಫೇಮಸ್ ಅಲ್ಲ ಸರ್ ಒಕ್ಲೇರಿ ಮಾರ್ಕಂಡೇಶ್ವರ. ಸರ್ ಒಕ್ಲೇರಿಯಲ್ಲಿ ಮಾರ್ಕಂಡೇಶ್ವರ ದೇವಸ್ಥಾನ ಅಂತಂದರೆ ಇದು ಫೇಮಸ್. ಡ್ಯಾಮ್ ಅಂದರೆ ಎಲ್ಲಿಂದ ಲೆಕ್ಕ ಅದು? 2 ಬೆಟ್ಟ ಇದೆ, ಇದು ಆಂಜನೇಯನ ಸ್ವಾಮಿ ಇದ್ದಾರೆ, ಅದು ಮಾರ್ಕಂಡೇಶ್ವರ ಬೆಟ್ಟ ಸರ್. ತುಂಬ ಚೆನ್ನಾಗಿದೆ ಬೆಟ್ಟ ಮಾತ್ರ. ಮಾರ್ಕಂಡಪುರ ಅಂತಲೂ ಐತಲ್ವಾ? ಅಲ್ಲಿದೆ, ಬರೋ ದಾರಿಯಲ್ಲಿ ಮಾರ್ಕಂಡಪುರ. ಮಾರ್ಕಂಡೇಶ್ವರ ಅಂದರೆ ನಮ್ಮ ಹತ್ತಿರದಲ್ಲಿ 2-3 ಸ್ಟೇಟಲ್ಲಿ ಇರ್ತದೆ ಸರ್. ಈ ಕಡೆ ತಮಿಳ್ನಾಡು ಬಾರ್ಡ್ರಲ್ಲಿ, ಈ ಕಡೆ ಆಂಧ್ರ ಬಾರ್ಡ್ರಲ್ಲಿ ಕೂಡ ಗೊತ್ತಿರೋದು. ತುಂಬ ದೊಡ್ಡ ಬೆಟ್ಟಗಳು ಸರ್, ತುಂಬ ಜಾತ್ರೆ ಆಗುತ್ತೆ ಶಿವರಾತ್ರಿಗೆ. ಒಂದೇ ದಿವಸ 1 ಲಕ್ಷ ಜನ ಸೇರ್ತಾರೆ ಸರ್. ನಿನ್ನೆ ಎಲ್ಲ ಕಡ್ಡಿ ಹಾಕಿದ್ದು, ಇದುವರೆಗೂ ಹಾಕ್ಲಿಕ್ಕೆ ಫ್ರೀ ಸಿಗಲಿಲ್ಲ, ನಿನ್ನೆ ಆಗಿದೆ ಸರ್. ಈಗ ಹೋಗ್ತದೆ ಮಾರ್ಕೆಟ್ಗೆ? ಈಗ ಹೋಗ್ತೈತೆ ಸರ್. ಆಕ್ಷನ್ ಈಗ 10-11 ಗಂಟೆ ಸ್ಟಾರ್ಟ್ ಆಗುತ್ತೆ. ಹೌದಾ? ನೀವು ಹೋಗ್ಬೇಕಾದ್ರೆ? ನಾನು ಹೋಗಲ್ಲ, ನನ್ನ ತಮ್ಮ ಇದ್ದಾನೆ. ಹೌದಾ ಸರ್? ಮೇಯ್ನ್ ನನ್ನ ತಮ್ಮ ರವಿ ಅಂತ, ಅವ್ರ ಹೆಸರು ಹೇಳ್ಬೇಕು ನೀವು. ಹೌದಾ? ಮೇಯ್ನ್ ಏನಂತ ರವಿ ಅಂತ ಸರ್. ಇದಕ್ಕೆಲ್ಲ ಕಾರಣ ಕರಿತಾರೆ ಅವರೇ ಸರ್, ನನ್ನ ತಮ್ಮ ವಿ ಎಮ್ ಆರ್ ರವಿ. ಆ ಹೆಸರು ಮೆನ್ಷನ್ ಮಾಡಿಬಿಡಿ ಸರ್. ನೋಡಿ ಸರ್ ಕ್ವಾಲಿಟಿ. ಹಾಂ ಸ್ನೇಹಿತರೆ, ಇನ್ನೊಂದು ಅತ್ಯದ್ಭುತ ಅನ್ನಲ್ಲ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದು ತಳಿ ಯಾವುದು ಸರ್? ವೀನಸ್ಸು ಅಂತೇಳಿ. ವೀನಸ್. ಇದು ಇವಾಗ ನಿಮ್ಮ ಅಂಗಡಿಲಿ ಹಾರ್ವೆಸ್ಟ್ ಆಗ್ತದಲ್ಲ, ಇಲ್ಲಿ ಹರಾಜು, ಇದೆಲ್ಲ ಹೋಗ್ತದೆ ಮಾಲ್? ಲೋಕಲಲ್ಲಿ ಸೇಲ್ ಆಗುತ್ತೆ ಸರ್? ಆಂಧ್ರ ಹೋಗುತ್ತೆ, ತಮಿಳ್ನಾಡು ಹೋಗುತ್ತೆ, ಮಹಾರಾಷ್ಟ್ರಕ್ಕೂ ಹೋಗುತ್ತೆ ಸರ್. ಓಕೆ. ಇದು ಎಷ್ಟನೇ ಕಟಿಂಗು ಸರ್? ಇದೊಂದು 8 ಕಟಿಂಗ್ ಆಗಿದೆ ಸರ್. ಒನ್ ಟೈಮ್ಗೆ ಪೂರ್ತಿ ಕಿತ್ತು ಬಿಡ್ತೀರಾ? ಇಲ್ಲ ಸರ್, ಆ ಥರ ಮಾಡಲ್ಲ. ಆ ಥರ ಮಾಡಲ್ಲ. ಇದು ಡೈಲಿ ಕಿತ್ತಾ ಇದ್ದೀರಾ? ಡೈಲಿ 2 ಟನ್ ಕೇಳ್ತೀವಿ ಸರ್. ಡೈಲಿ 2 ಟನ್, 1 ಟನ್ನು 2 ಟನ್ನು ಆ ಥರ ಕೇಳ್ತೀವಿ ಸರ್. ಇದನ್ನು 1 ಎಕರೆನಾ ಸರ್? 1 ಎಕರೆ ಬರುತ್ತೆ. 1 ಎಕರೆ. ಎಷ್ಟು ಸಸಿ ಹಾಕಿದ್ದೀರಿ ಸರ್? 6000 ಸಸಿ ಇದೆ. ಇದು ಕ್ಯಾಪ್ಸಿಕಮ್ ಅಷ್ಟು ದಿನನೇ ಬಿಡುತ್ತಾ ಇಲ್ಲ ಸರ್? ಅಷ್ಟು ಬಿಡಲ್ಲ. ಅಷ್ಟು ಬಿಡಲ್ಲ. ನೋಡೋಣ ಒಳಗಡೆ ಹೋಗಿ. ಹೋಗೋಣ ಸರ್. ಸರ್ ನಮ್ಮ ಕೈಯಲ್ಲಿ ಔಷಧಿ ಹೊಡೆಯೋಕ್ಕಾಗಲ್ಲ ಸರ್. ನಮ್ಮ ಅಣ್ಣವ್ರು ನೋಡಿ ಎಲ್ಲಪ್ಪ ಅಂತ, ಅವರಪ್ಪ ನಮ್ಮ ತೋಟಗಳಿಗೆಲ್ಲ ನಾವು ಸ್ವಲ್ಪ ವಿಡಿಯೋ ಮಾಡಿ ಸರ್. ಅವರೇ ನಮ್ಮ ಔಷಧಿಗಳೆಲ್ಲ 90% ಅವರೇ ಹೊಡೆದ್ಕೊಡೋದು. ಹಾಂ ಬನ್ನಿ. ಅಲ್ಲ ಮಡಿಕೆ ಇದೆ, ಈ ಕಡೆ ಬನ್ನಿ. ಸ್ನೇಹಿತರೆ, ನಾನಂತೂ ಈ ಹೈಟಲ್ಲಿರೋದು ಇದೇ ಫಸ್ಟ್ ನಾನು ನೋಡಿದ್ದು. ಇದಕ್ಕೆಲ್ಲ ಔಷಧಿ ಹೊಡೆಯೋ ಜವಾಬ್ದಾರಿ ಸರ್ ಜವಾಬ್ದಾರಿ ಎಲ್ಲಪ್ಪ ಅಂತಿದ್ದಾರೆ.
ಹೇಗ್ ಮ್ಯಾನೇಜ್ ಮಾಡ್ತಿರೋದು ನೀವೇನಾದ್ರೂ ನಮಗೆಲ್ಲ ಬ್ಯಾಕ್ ಬೋನ್ ಸರ್ ಅವರು. ಇಲ್ಲ ಹಾಕೊಳ್ಳಿ ಇವ್ರೆ ಔಷಧಿ ಹೊಡಿವಾಗ ಅದು ನೆಟ್ ಹೌಸ್ ಒಳಗೆ ಅಲ್ಲ ಕಣ್ಣಿಗೆ ಬೀಳೋದು ಮುಖದ ಮೇಲೆ ಬೀಳೋದು ಆಗಬಾರ್ದು. ನೋಡಿ ಇಷ್ಟು ಅದ್ಭುತವಾಗಿ ಬೆಳೆದಿದೆ. ಅವರು ಆಮೇಲೆ ಗೋವಿಂದ್ ಅಂತಿದ್ದಾರೆ. ನಮಗೆಲ್ಲ ಇವರಿಬ್ರು ಬ್ಯಾಕ್ ಬೋನ್ ಸರ್. ನೆಕ್ಸ್ಟ್ ಟೈಮ್ ಶಾಪ್ ಹತ್ರ ಬಂದಾಗ ಜ್ಞಾಪಿಸ್ರಿ, ಅದೊಂದು ಕಿಟ್ ಕೊಡ್ತೀವಿ ನಾವು ಅದನ್ನ. ಅದನ್ನ ಹಾಕೊಳ್ಳಿ, ಕಣ್ಣು ಹಿಡ್ಕೊಂಡು ಬರುತ್ತೆ, ಆಮೇಲೆ ಮಾಸ್ಕ್ ಬರುತ್ತೆ, ಎರಡು ಮೈನ್ ಫುಲ್ ಗೌನು ಗ್ಲೌಸ್ ಬರುತ್ತೆ. ಅದು ಹಾಕೊಳ್ಳಿ, ಆರೋಗ್ಯ ಇಂಪಾರ್ಟೆಂಟ್. ಯಾಕಂದ್ರೆ ರೆಗ್ಯುಲರ್ ಔಷಧಿ ಹೊಡಿತಾರೆ. ನಮ್ಮ ತಂದೆಯವರು ಪ್ರತಿಯೊಂದನ್ನು ಮೇಂಟೆನೆನ್ಸ್ ಮಾಡ್ತಾರೆ. ಉಸ್ತುವಾರಿ ನೋಡ್ಕೊಳ್ಳೋದು ನಮ್ಮ ತಂದೆ ಹೆಸರು ಸರ್ ಮುನಿಯಪ್ಪ ಅಂತ. ಮುನಿಯಪ್ಪ ಅಂತ ಹೇಳಿ. ಓಕೆ. ನೀರು ಎಲ್ಲ ಪ್ರತಿಯೊಂದು ಮೇಂಟೆನೆನ್ಸ್ ಮಾಡೋದು ಇವರೇ ಸರ್. ಟೀ ಕಾಫಿ ಟೈಮ್ಗೆ ಕೂಲರ್ಗೆಲ್ಲ ಇವರು ಟೂ ವೀಲರ್ TVS ಮಾಡ್ಕೊಂಡು ಓಡಾಡಿ ಮೇಂಟೈನ್ ಮಾಡೋದು ಅವರೇ. ಪ್ಯಾಕ್ ಮಾಡಿಸೋದು ಕಳಿಸೋದು ಎಲ್ಲ ಜವಾಬ್ದಾರಿ. ಸ್ಪ್ರೇಗಳೆಲ್ಲ ನೀವು ನೋಡ್ಕೊಂತೀರಾ, ನೀವು ಅವ್ರ ಜೊತೆಲಿ ಎಲ್ಲ ಉಸ್ತುವಾರಿ ನೋಡ್ಕೊಂತೀರಾ. ಔಷಧಿಗಳು ಅದಕ್ಕೆಲ್ಲಾನು ಜವಾಬ್ದಾರಿ ದೊಡ್ಡ ಸ್ಥಾನ ಅಂದ್ರೆ VMR ರವಿ ಸರ್. ರವಿ ಅವರು ಮಂಡಿ ಕೋಲಾರಲ್ಲಿ ಮಂಡಿ ಇದೆ ಅವ್ರದ್ದು. ಸೊ ಯಾವ ಬೆಳೆ ಬೆಳಿಬೇಕು, ಯಾವಾಗ ಹಾಕ್ಬೇಕು, ಅವ್ರಿಗಿನ್ನೂ ಚೆನ್ನಾಗಿ ಐಡಿಯಾ ಇದೆ ಸರ್. ಆ ರೇಟ್ಗಳಿರೋದ್ರಿಂದ ನೀವೆಲ್ಲ ಒಂದು ಒಟ್ಟಾರೆ ಟೀಮ್ ಎಫರ್ಟ್ ಹಾಕಿರೋದ್ರಿಂದ ನಿಜವಾಗ್ಲೂ ಈ ಥರ ನಿಮ್ಮ ಕೃಷಿ ನೋಡ್ತಾ ಇದ್ರೆ ಯಾವ ಉದ್ಯೋಗ ಬೇಕು ಅಂತ ಏನಿಲ್ಲ, ಯಾವ ಬಿಸ್ನೆಸ್ ಬೇಕು ಅಂತ ಏನಿಲ್ಲ ಅಲ್ವಾ. ನೋಡಿ ಎಷ್ಟು ಸಂತೃಪ್ತಿ ಅನಿಸ್ತದೆ ಈ ಕಾಯಿಗಳು ನೋಡ್ತಾ ಇದ್ರೆ, ಭಾಳ ಅದ್ಭುತವಾಗಿ. ಸರ್ ಇದು ಸಸಿ ಬಂದು ಹೆಸರುಘಟ್ಟ ವೇಕಲವ್ಯನ ಹೆಸರಲ್ಲಿ ತಂದಿದ್ದು. ಹೌದಾ? 6000 ಸಸಿ ತಂದೆ. ಅಷ್ಟು ದೂರ ಹೆಂಗೆ ನಿಮಗೆ ಸಂಪರ್ಕ ಮೊದಲಿಂದ ಅಲ್ಲೇನಾ? ಸರ್ ಲಿಂಕಲ್ಲಿ ಇದ್ದಾರೆ ನಾವು ಫೋನಲ್ಲಿ. ನಾವೇನು ಸಸಿ ಹೋಗಿ ನೋಡಲಿಲ್ಲ, ಫೋನ್ ಮಾಡಿದೆ, ಸಸಿ ಕಳಿಸು ಸರ್ ಅಷ್ಟೇ ಸರ್. ಸೊ ಅವರು ಕ್ವಾಲಿಟಿ ಕೊಡ್ತಾರೆ ಅನ್ನೋದು ನಿಮ್ಗೆ ಮನವರಿಕೆ? ಕ್ವಾಲಿಟಿ ಕೊಡ್ತಾರೆ ಸರ್, ಕ್ವಾಲಿಟಿ ಕೊಡ್ತಾರೆ, ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ನೋಡಿ ಇನ್ನೆಲ್ಲಿ ಆಗ್ತದೆ, ಆಗಲ್ಲ. ಬಟ್ ಇವು ಕಾಯಿ ದಪ್ಪಾದ್ರೆ ಕೊನೆ ಮುರಿದೋಗಲ್ವಾ ಅಂತ ಸರ್. ಈಕೆ ಸುಮಾರು ಮುರಿದೋಗಿದೆ, ಮುರಿದೋಗುತ್ತಲ್ವಾ? 25% ಮುರಿದೋಗಿದೆ. ಏನು ಮಾಡೋಕ್ಕಾಗಲ್ಲ ಸರ್. ಡೈಲಿ ಕೀಳ್ತೀರಾ ಇದೊಂದು ಅಲ್ವಾ? ಕ್ಯಾಪ್ಸಿಕಮ್ ಥರ ಅಲ್ಲ, ಕ್ಯಾಪ್ಸಿಕಮ್ ಥರ ಅಲ್ಲ ಸರ್. ಬಜ್ಜಿ ದಿನ ಬಜ್ಜಿ ದಿನ ಕೇಳ್ತೀವಿ ಸರ್. ಓಕೆ. ಇದ್ರ ಬೆಲೆ ನೀವು ಅಂದ್ಕೊಂಡಂಗೆ ಇವಾಗ ನಡೀತಲೇ ಇರ್ತದಲ್ಲ ಅವರೇಜ್, ಇವಾಗ ಈಗ ಏನು ನಡೀತಾ ಇದೆ ಬೆಲೆ? ಸರ್ ಈಗ 40 ರೂಪೀಸ್ ಇದೆ, 40 ರೂಪಾಯಿ ಮಾರ್ಕೆಟ್ ರೇಟಲ್ಲಿ 40 ರೂಪಾಯಿ ಇದೆ ಸರ್. ಪ್ರತಿದಿನ ಎಷ್ಟು kg ಕೀಳ್ತೀರಾ ಸರ್? ಪ್ರತಿದಿನ 1 ಟನ್ ಕೀಳ್ತೀವಿ ಸರ್. 1 ಟನ್ ಕೀಳ್ತೀರಾ? ನೋಡಿ ಮುರಿದು ಹೋಗ್ತವೆ ಹಿಂಗೆ. ಆ ಥರ ಕಾಯಿ ಕೀಳುವಾಗಲೂ ಒಂದಷ್ಟು ಮುರಿದು ಹೋಗ್ಬಿಡ್ತವೆ. ಮುರಿದೋಗ್ತವೆ ಸರ್. 1000 kg 40 ರೂಪಾಯಿ ಇದ್ರೆ ಒಂದು ಕಡೆಯಿಂದ ಇಟ್ಕೊಂಡು ಗುರ್ತಿರ್ತದಲ್ವಾ, ಇವತ್ತಿನ ನಿಲ್ಸಿದ್ರೆ ಗುರ್ತಿರುತ್ತೆ ಸರ್, ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀವಿ. ಸೊ ತಿರುಗಿ ನೀವು ಇದು ಮುಗಿಸೋ ಅಷ್ಟೊತ್ತಿಗೆ ಬಂದ್ಬಿಟ್ಟಿರ್ತದೆ, ಮತ್ತೆ ಬರುತ್ತೆ ಸರ್. ಬಂದಿರ್ತದೆ ಆಗಲೇ. ಮೊದಲು ಬೆಳೆದಾಗಲೂ ನೀವು ಮೊದಲು ಬೆಳೆದಿದ್ರೆ ಸರ್? ಪಾಲಿ ಹೌಸಲ್ಲಿ ಬೆಳೆದಿಲ್ಲ, ನೆಟ್ ಹೌಸಲ್ಲಿ ಬೆಳೆದಿಲ್ಲ ಸರ್. ಓಪನ್ ಫೀಲ್ಡಲ್ಲಿ ಮಾಡ್ತಾ ಇದ್ವಿ. ರೀಸೆಂಟಾಗಿ ಈ ವರ್ಷ ಮಾತ್ರ ಸರ್, ಈ ವರ್ಷದಲ್ಲೇ. ಹೋದ ವರ್ಷ ಒಂದು 3 ಇಯರ್ಸ್ ಬ್ಯಾಕ್ ಹಾಕಿದೆ, ಇಷ್ಟು ಬೆಳವಣಿಗೆ ಬರಲಿಲ್ಲ. ಇವಾಗ ಮೇಲ್ ದಾರ ಕಟ್ಟಕ್ಕೂ ಏನು ವ್ಯವಸ್ಥೆ ಮಾಡೋಕ್ಕಾಗೋದೇ ಇಲ್ಲ ಸರ್. ಈಗ ಒಂದಷ್ಟು ಇದು ಡ್ಯಾಮೇಜ್ ಅದೇ ಆಗ್ತಾ ಇರ್ತದೆ ಅಲ್ವಾ? ನೋಡಿ ಈಗ ಅದೇ ಆಗ್ತಿರ್ತದೆ ನೋಡಿ. ಇದೆಲ್ಲ ಅದೇ. ಹೌದು ಸರ್, ಕೀಳುವಾಗ ಒಂದಷ್ಟು ಡ್ಯಾಮೇಜ್ ಹಾಗೆ ಆಗುತ್ತೆ ಸರ್. ಬಟ್ ಕೀಳಕ್ಕೂ ಏನಾದರೂ ಹೈಟ್ ಮಾಡ್ಬೇಕಾ ಅಂತ? ಇಲ್ಲ ಸರ್ ಕೀಳೋದಕ್ಕೆ ಅದೇ ಬಗ್ಸ್ಕೋಬೇಕು, ಏನೋ ಹೈಟ್ ನೋಡೋಣ, ಮತ್ತೆ ಏನಾದರೂ ಪ್ಲಾನ್ ಮಾಡ್ಬೇಕು ಸರ್. ಅದೇ ಸ್ಟೂಲ್ ಏನಾದರೂ ರೆಡಿ ಮಾಡ್ಬೇಕು ಸರ್. ಇಂಥ ಅದ್ಭುತವಾದ ಬೆಳೆ ಸರ್. ಇನ್ನೊಂದು 2 ತಿಂಗಳಿರಲ್ವಾ ಇದು? ಸರ್ ಇನ್ನೂ ಇಟ್ಟರೆ 4 ಮಂತ್ಸ್ ಇರುತ್ತೆ, 4-5 ಮಂತ್ಸ್ ಇರುತ್ತೆ, 4-5 ತಿಂಗಳು ಸರ್. ಮತ್ತೆ ನೋಡಿ ಇಲ್ಲಿ ಚಿಗುರು ಹೊಡಿತೆ, ಚಿಗುರು ನೋಡಿದ್ವಿ, ಹೊಸ ಚಿಗುರು ಬಂದು ಮತ್ತೆ ಕಾಯಿ ಬಿಡುತ್ತೆ. ಮತ್ತೆ ಫ್ಲವರ್ಸ್ ನೋಡಿ ಕೆಳಗಡೆ, ಈಗ ಫ್ಲವರ್ ಬರ್ತಲೇ ನೋಡಿ ಕಾಯಿ ಬರ್ತಾ ಇರುತ್ತೆ, ಫ್ಲವರ್ಸ್ ಬರುತ್ತೆ ಮತ್ತೆ ಕಾಯಿ ಬರುತ್ತೆ ನೋಡಿ. ಹೊಸ ಆಗ್ಬಿಡ ತಳಿ, ತಳಿ ವೀನಸ್ ಸರ್. ವೀನಸ್ ಅಂತೇಳಿ ಸರ್. ಕಾಯಿ ಇದೆ ಸರ್. ಈಗ ಇದು ಡ್ರಿಪ್ಪಲ್ಲಿ ಗೊಬ್ಬರ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತಿದ್ದೀರಾ ಸರ್? 10 ಡೇಸ್ಗೆ ಒಂದ್ಸಲಿ ಕೊಡ್ತೀವಿ ಸರ್. 10 ಡೇಸ್ 8ರಿಂದ 10 ದಿವಸದಲ್ಲಿ ಗೊಬ್ಬರ ಕೊಡ್ತೀವಿ ಸರ್. ಔಷಧಿ ಸರ್? ಔಷಧಿ 6 ಡೇಸ್ ಕಂಪಲ್ಸರಿ ಮಾಡ್ಬೇಕು ಸರ್. 6 ದಿವಸಕ್ಕೆ ಒಂದ್ಸರಿ, 6 ದಿವಸಕ್ಕೆ ಬಾರಿ ಕಂಪಲ್ಸರಿ ಮಾಡಬೇಕು. ಏನು ಮಾಡ್ತಿಲ್ಲ? ಇಲ್ಲ ಸರ್, ಇಲ್ಲ ಸರ್. 6 ದಿವಸಕ್ಕೆ ಒಂದು ಬಾರಿ ಮಾಡ್ತೀವಿ ಸರ್. 8 ದಿವಸಕ್ಕೆ ಒಂದ್ಸರಿ ಗೊಬ್ಬರ ಸರ್, ಅಷ್ಟೇ ಸರ್. 9 ಅಡಿ ಇದೆ ಸರ್. ಸರ್ ಇಲ್ಲ, ಇವಾಗ ನೀವೇ ಇಟ್ಕೊಳ್ಳಿ ಸರ್. ಸರ್ 8 ಅಡಿ ಇದೆ, 8ರಿಂದ ಮೇಲೆ ಇನ್ನೂ ಮೇಲೆ ಇದೆ ಸರ್. 5.6 ಇರೋದು ಈ ಕಡೆ 8.5 ಅಡಿ ಬರುತ್ತೆ ಸರ್. ನಾನು 5.5 ಅಡಿ ಇರೋದು ಅಲ್ಲೂ ನೋಡಲ್ಲ. ನೋಡಿ ಅಲ್ಲಿ ನೋಡ್ತಾ ಇದ್ರೆ ಸರ್ 9 ಅಡಿ ಇದೆ ಸರ್. ಅಲ್ಲಿ 9 ಅಡಿ ಬರುತ್ತೆ ಸರ್. 9 ಅಡಿ ಇದೆ ಸರ್. ಈಗ ನಾನು 5.5 ಅಡಿ ಇರೋದು ಅಂದ್ರೂ ನೋಡಿ ಇಲ್ಲಿಗೆ 7 ಅಡಿ ಆಯ್ತು. ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಇದೆ ಸರ್. 9 ಅಡಿ ಇದೆ, 8ರಿಂದ 9 ಅಡಿ ಇದೆ ಸರ್. ಬಟ್ ಇನ್ನೂ ಬೆಳವಣಿಗೆ ಸರ್, ಇನ್ನೂ ಬೆಳವಣಿಗೆ ಇದೆ.
ಬೆಳವಣಿಗೆ ಆಗುತ್ತೆ. ಹಿಂಗಾಗ್ತಾ ಇರ್ತದೆ ಬೆಳವಣಿಗೆ ಕಟ್ಟಾಗುತ್ತೆ ಸರ್. ನೋಡಿ ಬೆಳೆದು ಕಾಯಿ ಕಾಯಿ ತೂಕಕ್ಕೆ ತೂಕಾಗಿ ಕಟ್ಟಾಗಿರೋದು. ತಳಿಗಳಲ್ಲಿ ಕೆಪಾಸಿಟಿ ಐತೆ, ಸಾಮರ್ಥ್ಯ ಐತೆ, ಇದೆ ಸರ್. ಅದನ್ನ ಪೂರ್ತಿ ನೀವು ಉಪಯೋಗಿಸ್ಕೊಂತ ಇದ್ದೀರಾ. ತಳಿ ಏನಿದೆ ಅಂತ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾ ಇದ್ದೀರಾ. ಕೊಡ್ತಾ ಇದೀವಿ ಸರ್. ಓವರ್ ಡೋಸ್ ಗೊಬ್ಬರನೂ ಮಾಡ್ತಾ ಇಲ್ಲ, ಔಷಧಿ ಇಲ್ಲ ಸರ್, ಮಾಡ್ತಾ ಇಲ್ಲ ಸರ್. ಅದೇ ಒಂದು. ಇಲ್ಲ ಅಂದಿದ್ರೆ ನೋಡಿ, ಇಲ್ಲಿ ಬಿಸಿಲು ಬೀಳ್ತಾ ಇಲ್ಲ, ಫುಲ್ ತ್ಯಾವ ಆಗೋಗ್ಬಿಟ್ಟಿದೆ, ಕವರ್ ಆಗೋಗ್ಬಿಟ್ಟಿದೆ ಗಿಡ. ಆದರೂ ಇಷ್ಟು ಚೆನ್ನಾಗಿ ಫ್ಲವರು ಸೆಟ್ ಆಗ್ತದೆ, ಎಲ್ಲ ಆಗ್ತದೆ, ಚೆನ್ನಾಗಿದೆ ಸರ್. ಅದ್ಭುತ ಲೋಕ ಅಂತಲೇ ಹೇಳ್ಬೋದು. ನಮಗಂತೂ ಕಾಯಿ ಲೇಬರ್ಸ್ಗಂತೂ ಕಾಯಿ ಕೀಳಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ, ಅಂತ ಇಲ್ಲ ಇಲ್ಲ ಸರ್. ನೋಡಿ ಇವಾಗ ಅದು ಕೀಳಕ್ ಹೋದ್ರೆ ಮುರ್ಕಂತದೆ. ಕೀಳಕ್ಕೆ ಹೋದ್ರೆ ಮುರುತ್ತೆ. ಯಾರ ನಿಂಗೆ ಕೈ ಸಪೋರ್ಟ್ ಇಟ್ಕೊಂಡೇ ಕೀಳ್ಬೇಕಿದೆ. ಈಗ ರೆಡಿ ಕಾಯಿ ಬಂದಿದೆ ಸರ್ ಇದರಲ್ಲಿ. ಕಂಡೇ ಕೀಳ್ಬೇಕು ಬಟ್ ಇಲ್ಲಿ ಮಾರ್ಕೆಟಲ್ಲಿ ಈ ಓವರ್ ಸೈಜ್ ಆಯಿತು ಈ ಥರ ಏನಿಲ್ವಾ ರಿಮಾರ್ಕ್? ಸರ್ ಇಲ್ಲ, ಓವರ್ ಸೈಜ್ ಚೆನ್ನಾಗಿದ್ರೇ ಕಾಯಿ ರೇಟ್ ಹೋಗುತ್ತೆ, ಓಕೆ, ಬೆಲೆ ಅಧಿಕವಾಗಿ ರೇಟ್ ಹೋಗುತ್ತೆ. ಸರ್ ಹೋಗುತ್ತೆ ಸರ್, ಹಾಂ ಎಲ್ಲ ಕಡೆ ಹೋಗುತ್ತೆ ಸರ್, ಎಲ್ಲ ಕಡೆ ಹೋಗುತ್ತೆ ಸರ್. ಸರ್ ಆಂಧ್ರ ತಮಿಳ್ನಾಡು ಪಾರ್ಸಲ್ ಹೋಗುತ್ತೆ ಸರ್. ಜನರಲ್ಲಿ ನಾವು ಹೊರಗಡೆ ನೋಡಿದಾಗ ಫೀಲ್ಡ್ ಅಲ್ಲಿ ಸರ್ ಒಂದು 10 ಗಿಡ 80% ಹಿಂಗೆ ಇರ್ತದೆ. ಒಂದು 10 ಗಿಡ ಇರುತ್ತೆ 80% ಹೊರಗಡೆ ಇದ್ದಾಗ ಇದೊಂದು ನೋಡ್ರಿ, ಈ ತರ ಇದ್ರೂ ಕೂಡ ಪಕ್ಕದ ಗಿಡಕ್ಕೆ ಸಮೇತ ಹರಡಿಲ್ಲ. ಇಲ್ಲ ಸರ್, ಅಡ್ಡಿಲ್ಲ ಸರ್. ಪಕ್ಕದ ಗಿಡಕ್ಕೆ ಸಮೇತ ಹೋಗಿಲ್ಲ ಅಂದ್ರೆ ಅದು ಎಷ್ಟು ದಮ್ಮಿದೆ, ತಾಕತ್ತಿದೆ ಗಿಡದಲ್ಲಿ ಅನ್ನೋದು ನೀವು ಆರೈಕೆ ಮಾಡಿರೋದು ಗ್ರೇಟ್ನೆಸ್. ಏನೋ ಸಮ ವೆರೈಟಿ ವೀಕ್ ಇದ್ದ ಏನೋ ಇದೊಂದು ಗಿಡಕ್ಕೆ ಬಂದಿದೆ, ಬಟ್ ಪಕ್ಕದ ಗಿಡಕ್ಕೆ ಸಮೇತ ಹೋಗಿ ಎಲ್ಲ ಒಂದು 10 ಗಿಡ ಸಿಗುತ್ತೆ ಸರ್, ಅಂತ ಗಿಡಗಳು ಅಷ್ಟೇ ಸರ್. ಇಡೀ 1 ಎಕರೆನಲ್ಲಿ 1 ಎಕರೆನಲ್ಲಿ 10 ಗಿಡ. ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಮ ಎಲ್ಲರ ಶ್ರಮನೂ ಇದೆ ಇದರಲ್ಲಿ. ಒಬ್ಬರದ್ದು ನಿಮ್ಮ ಬ್ರದರ್ ರವಿ ಅವರಿಂದ, ನಿಮ್ಮ ತಂದೆಯವರಿಂದ ಎಲ್ಲರ ಪಾಲು ಇದೆ ಇದರಲ್ಲಿ. ಟೀಮಲ್ಲಿ ಕೆಲಸ ಮಾಡ್ತೀರಾ, ಆ ತಾಯಂದ್ರಾಗಿರ್ಬೋದು, ಅವರು ಎಲ್ಲರದು ಇದೆ. ಎಷ್ಟೊತ್ತಿಗೆ ಬರ್ತಾರೆ ಅವರು? ಸರ್ 7 o'clock ಬರ್ತಾರೆ ಬೆಳಿಗ್ಗೆ. 7 o'clock. ಸಂಜೆ 5:30 ಊಟ ಎಲ್ಲ ಇಲ್ಲೇ? ಎಲ್ಲ ನಮ್ಮದೇ. ಟೀ ತಿಂಡಿ ಊಟ ಎಲ್ಲ ನಾನೇ. ಎಷ್ಟೊಂದು ಸಂಸಾರಗಳು ಆಗ್ತಿದೆ ಸರ್. ಓಕೆ. ಹಾಗಾಗಿ ನಾನು ಯಾಕಂದ್ರೆ ಬಜ್ಜಿ ಮೇಂಟೈನ್ ಮಾಡಬೇಕು, ಕ್ಯಾಪ್ಸಿಕಮ್ ಮೇಂಟೈನ್ ಮಾಡಬೇಕು, ಟೊಮೊಟೊ ಮೇಂಟೈನ್ ಮಾಡಬೇಕು, ಈಗ ಕೋಸು ಅದಕ್ಕೆ ಔಷಧಿ ಹೊಡಿ, ಕಳೆ ತೆಗಿ, ಎಷ್ಟು ಕೆಲಸಗಳಿರ್ತದೆ ಸರ್. 20 lakhs ಹಾಕಿದೆ ಸರ್ ಬಂಡವಾಳ. ಹಾಂ ಹಾಂ. ಎಲ್ಲ ಟೋಟಲಿ ಹೇಳ್ಬೇಕಂತಂದ್ರೆ ಒಂದು 15 ಲಕ್ಷ ಬಂಡವಾಳ. 15 ಲಕ್ಷ ಬಿದ್ದಿದೆ ಸರ್ ಬಂಡವಾಳ. 15 ಲಕ್ಷ ಬಂಡವಾಳ. 15 ಲಕ್ಷ ಬಂಡವಾಳ ಹಾಕಿದೆ. ಒಂದು 50 ಲಕ್ಷದ ಮೇಲೆ ದುಡಿಬಹುದು ಸರ್. ಅದು ಹೇಳೋಕ್ಕಾಗಲ್ಲ ಸರ್, ದೇವ್ರಿಚ್ಛೆ. ಅಲ್ಲ, ಈಗಿನ ಟ್ರೆಂಡ್ ಮುಂದುವರೆದ್ರೆ ಇದೇ ಬೆಲೆ ಇದೇ ಇಳುವರಿ ಇದ್ರೆ ಮಾಡ್ಬೋದು ಸರ್, ಮಾಡ್ಬೋದಲ್ವಾ? ಈಗ ಅತಿಯಾದ ಮಳೆ ಆದ್ರೆ ಕ್ಯಾಪ್ಸಿಕಮ್ಗೆ ಏನು ತೊಂದರೆ ಆಗಲ್ಲ ನಿಮ್ಗೆ. ಅಲ್ಪ ಸ್ವಲ್ಪ ಆದ್ರೆ ಇದಕ್ಕೆ ತೊಂದರೆ ಆಗುತ್ತೆ ಸರ್, ಸ್ವಲ್ಪ ಆಗ್ಬೋದು. ಇದಕ್ಕಾಗ್ಬೋದು. ಕ್ಯಾಪ್ಸಿಕಮ್ ಅಂತ ಏನು ಜಗ್ಗಲ್ಲ ಬಿಡಿ ಅದು. ಸರ್ ರೀಸೆಂಟಾಗಿ ಬೂದಿರೋಗ ಬಂದಿದೆ, ಹಾಂ. ಅದಕ್ಕೆ ನಾನು ಮರ್ತ್ಬಿಟ್ಟೆ, ಮೊನ್ನೆ ಮೆರಿವನ್ ತರಬೇಕಾಗಿತ್ತು. ನಿಮ್ಮ ಹತ್ರ ಮೆರಿವನ್ ಇತ್ತಲ್ಲ ಸರ್? ಹಾಂ, ಸ್ವಲ್ಪ ಈಗ ಕಂಡ್ಕೊಂಡು ಸ್ವಲ್ಪ ಲೈಟಾಗಿ ಆ ಸೈಡ್ ಸ್ವಲ್ಪ ಬಂದಿದೆ, ಈಗ ಹೊಡಿಬೇಕು ಸರ್. ಅದೇ ಈ ತೇವಾಂಶ ಬಿಲ್ಡ್ ಆಯಿತು, ಬಿಸಿಲಿಲ್ಲ. ಹೌದು ಸರ್. ನೋಡಿ ಇಲ್ಲಿ ನೋಡಿ ಹೋಗೋಕ್ಕೆ ಆಗಲ್ಲ ಜನ ಸರ್. ಅದು 2 ಸಾಲ ಕಟ್ಟಬೇಕಾಯ್ತು, ಅದು ಹೋಗೋಕ್ಕೆ ಆಗ್ತಾಯಿಲ್ಲ ಸರ್. ಸರ್ ಒಂದೇ ಬಾರಿ 25 ಜನ ಬೇರೆ ಹಳ್ಳಿಯಿಂದ ತರಿಸಿ 25 ಜನ 50 ಜನ ಒಂದೇ ಬರೀ ಕಟ್ಟಿಸ್ತೆ ಸರ್. ಎಲ್ಲ ಸರ್ ಇಷ್ಟು ಬೆಳೀತದೆ ಅಂತ ಪ್ಲಾನ್ ಇಲ್ಲ, ಇಲ್ಲ ಅಂದ್ರೆ ಏನೋ ಒಂದು ಪ್ಲ್ಯಾನ್ ಮಾಡ್ದಂಗಾಗಿತ್ತು ಕಡ್ಡಿ ತರಿಸ್ಬಿಟ್ಟು ಇನ್ನೊಂದು ಲೈನ್ ಕಟ್ಬಿಡ್ಬೋದಾಗಿತ್ತು. ಸರ್. ನಮ್ಗೆ ಐಡಿಯಾ ಇರಲಿಲ್ಲ ಇಷ್ಟು ಬೆಳೆಯುತ್ತೆ ಅಂತೇಳಿ. ಬಟ್ ಇದು ಅನುಭವ, ನೆಕ್ಸ್ಟ್ ಪ್ಲಾನ್ ಮಾಡ್ಕೋಬಹುದು. ಪ್ಲಾನ್ ನೋಡಿ ಸರ್, ಇಲ್ಲಿ ಇದೆಯಲ್ಲ ಇವೆಲ್ಲ ರೆಡಿ ಕಾಯಿ ಬಂದಿದೆ. ಈಗ ಈ ರೆಡಿ ಬಂದಿದೆ, ರೆಡಿ ರೆಡಿ ಬಂದಿದೆ. ಕೇಳಬೇಕು ಸರ್. ಎಲೆಗಿಂತೂ ಕಾಯಿನೇ ಜಾಸ್ತಿ. ಹಾಂ, ನೋಡಿ ಕರೆಕ್ಟಾಗಿ ಲೆಕ್ಕ ಹಾಕ್ಬೋದು ನೀವು. ಎಲೆಗಳು ಎಣಿಸ್ಬೋದು, ಕಾಯು ಎಣಿಸಿ ಸಮ ಇದೆ, ಸಮ ಇದೆ. ಮಾತಾಡಿರು ಎಷ್ಟು ಹೊಗಳಿರು ಸಾಲದು ಈ ಬೆಳೆ. ಹಾಂ ಹೇಳು.